ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 10ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ, ಅಂದರೆ 14ನೇ ದಿವಸ ಇದು ಈ ದಿನ ರಾತ್ರಿ 7:24 ಇರುತ್ತೆ. ಇನ್ನು ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ, ಇದು ಕೂಡ ಈ ದಿನ ರಾತ್ರಿ 7:22 ಇರಲಿದೆ. ಇನ್ನು ಈ ದಿನದ ಕರ್ಣ ಪೂರ್ವ ಕರ್ಣ ವಿಷ್ಟಿ ಅಥವಾ ಭದ್ರ, ಇದು ಈ ದಿನ ಬೆಳಿಗ್ಗೆ 9:24 ಇರುತ್ತೆ. ನಂತರ ಉತ್ತರ ಕರ್ಣ ಶಕುನಿ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರು ಕೂಡ ಇವತ್ತು ಮತ್ತು ನಾಳೆ ಧನುರ್ ರಾಶಿಯಲ್ಲಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 1:56 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:04 ಮಧ್ಯಾಹ್ನ 12:30 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:38 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 12:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:55 ಅಪರಾಹ್ನ 3:15 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:06. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು, ಅಂದರೆ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ವಿಶೇಷವಾಗಿ ಲೆಕ್ಕಾಚಾರ ಮಾಡುವಂಥದ್ದಾಗಲಿ, ಗಣಿತ ಆಗಲಿ, ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆ ಇರುತ್ತೆ. ಹಾಗೆ ಈ ಬುಧ ವಾಕ್ಚಾತುರ್ಯಕ್ಕೆ, ಮಾತುಗಾರಿಕೆಗೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇರುವಂಥ ದಿನ. ಹಾಗಾಗಿ ನಿಮ್ಮ ವ್ಯಾಪಾರ ವಹಿವಾಟುಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತೆ. ಹಾಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ಅವಕಾಶಗಳು ಇರುತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ವ್ಯಾಪಾರಸ್ಥರು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಬರವಣಿಗೆಗೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ, ಕಲಾವಿದರಿಗೆ, ಸಾಹಿತಿಗಳಿಗೆ, ಬರಹಗಾರರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ದಿನ. ಏಕೆಂದರೆ ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನಗಳು ಸಿಕ್ಕತ್ತೆ, ಸೂಕ್ತವಾದಂಥ ಒಂದು ಮನ್ನಣೆ, ಗೌರವ ಸಿಕ್ಕುವಂಥ ದಿನ ಇದು. ಹಾಗಾಗಿನೇ ಈ ಬುಧವಾರದ ದಿನ ಇರುವಂಥ
ಗುರುಹೋರ ಏನಿದೆ ಇದು ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಇದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 29 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 11 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗಾಗಿ ಈ ದಿನ ಇರುವಂಥ ಗುರುಹೋರವನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಧಾನವಾದ ಫಲಿತಾಂಶವನ್ನು ಕೊಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುತ್ತೆ. ಆದ್ದರಿಂದಲೇ ಕೆಲವೊಂದು ಪ್ರಮುಖವಾದಂಥ ಕೆಲಸಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 32 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 14 ನಿಮಿಷದಿಂದ ಅಪರಾಹ್ನ 4 ಗಂಟೆ 11 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 17 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಅಗ್ರಿಮೆಂಟ್ಗೆ ಸಹಿ ಮಾಡುವಂಥದ್ದು, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಚರ್ಚೆ, ಒಂದು ಮಾತುಕತೆ, ಅಲ್ಲಿ ಒಂದು ತೀರ್ಮಾನ, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ವ್ಯಾಪಾರಸ್ಥರು ಈ ಬುಧ ಹೋರವನ್ನು ಅನುಸರಣೆ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 38 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 17 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 11 ನಿಮಿಷದಿಂದ ರಾತ್ರಿ 9 ಗಂಟೆ 15 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ, ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ವಿಚಾರಗಳಾಗಲಿ ಈ ಶುಕ್ರ ಹೋರಾದಲ್ಲಿ ಪ್ರಸ್ತಾಪ ಮಾಡಬೇಡಿ. ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಈ ದಿನ ಶುಕ್ರ ಹೋರಾದಲ್ಲಿ ಸಹಿ ಮಾಡುವಂಥದ್ದು, ಹಣಕಾಸಿನ ವ್ಯವಹಾರಗಳನ್ನು ಶುಕ್ರ ಹೋರಾದಲ್ಲಿ ಮಾಡುವಂಥದ್ದು ನಿಮಗೆ ಹಿನ್ನಡೆಯನ್ನು ತರುತ್ತೆ, ನಷ್ಟ ಉಂಟು ಮಾಡುತ್ತೆ. ಹಾಗಾಗಿನೇ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 42 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 8 ನಿಮಿಷದಿಂದ ರಾತ್ರಿ 8 ಗಂಟೆ 11 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ನಿಮ್ಮ ಪ್ರಯಾಣ ಯಾವುದೇ ರೀತಿಯಲ್ಲಿರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ಉತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಈ ಪಂಚಾಂಗವನ್ನು ಶ್ರವಣ ಮಾಡುವಂಥದ್ದು, ಪಂಚಾಂಗವನ್ನು ಅನುಸರಣೆ ಮಾಡುವಂಥದ್ದು ಮಹಾ ಪುಣ್ಯದ ಕೆಲಸ. ಇದನ್ನು ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವರು ಈ ಪಂಚಾಂಗದಲ್ಲಿ ನಂಬಿಕೆ ಇರುವಂಥವರು ಅಥವಾ ಆಧ್ಯಾತ್ಮಿಕ ವಿಚಾರ, ಧಾರ್ಮಿಕ ವಿಚಾರ, ಇಂಥದ್ರಲ್ಲಿ ಯಾರಿಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಅಂಥವರು ಇದನ್ನು ಪ್ರತಿನಿತ್ಯ ಅನುಸರಣೆ ಮಾಡ್ತಾರೆ. ಅವರಿಗೆ ಮನಸ್ಸಿಗೆ ಶಾಂತಿ ಸಮಾಧಾನದ ಜೊತೆಗೆ ಕೆಲಸ ಕಾರ್ಯಗಳ ಯಶಸ್ಸು ಕೂಡ ಲಭ್ಯವಾಗುತ್ತೆ. ನಿಧಾನ ಆದರೂ ಕೂಡ ಒಂದು ಸ್ಥಿರವಾದಂತಹ ಫಲಿತಾಂಶಗಳು ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಮಾಸ ಶಿವರಾತ್ರಿ ಇರುವಂಥ ದಿನ, ಅನಧ್ಯಯನ ತ್ರಯ ಇರುತ್ತೆ. ಹಾಗೆ ಈ ದಿನದ ಅಮಾವಾಸ್ಯೆ ಏನಿದೆ ಅದನ್ನು ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೀತಾರೆ. ಆದರೆ ನಿಜ ಅಮಾವಾಸ್ಯೆ ಇರುವಂಥದ್ದು ನಾಳೆ ಗುರುವಾರದ ದಿನ ಅಮಾವಾಸ್ಯೆ. ಈ ಅಮಾವಾಸ್ಯೆಯನ್ನು ಎಳ್ಳಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಕೇತು ಜಯಂತಿ ಇರುವಂಥ ಒಂದು ವಿಶೇಷ ದಿನ ನಾಳೆ. ಹಾಗೆ ಈ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನು ಮಾಡಲಿಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ದಿನ ಈ ಅಮಾವಾಸ್ಯೆ, ಗುರುವಾರದ ದಿನ. ಆದರೆ ಈ ದಿನ ಇರುವಂಥದ್ದು ಬೋಧಾಯನ ಅಮಾವಾಸ್ಯೆ. ಅಂದರೆ ಈ ನೈಜ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಬೋಧಾಯನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇದಕ್ಕೆ ಪ್ರಚಲಿತವಾಗಿರುವಂಥ ಒಂದು ಕಥೆ ಇದೆ ನೋಡಿ. ಮಹಾಭಾರತ ಯುದ್ಧದ ಸಂದರ್ಭ ಇದು. ಕೌರವರು ಮತ್ತು ಪಾಂಡವರು ಎರಡೂ ಪಕ್ಷದವರು ಯುದ್ಧದಲ್ಲಿ ಜಯಗಳಿಸಬೇಕು ಅಂತ ಹೇಳಿ ದುರ್ಗಾದೇವಿಯ ಮೊರೆ ಹೋಗ್ತಾರೆ. ಇಲ್ಲಿ ದೇವಿಗೆ ಬಲಿಯನ್ನು ಕೊಡಬೇಕು. ಯಾಕೆಂದರೆ ಜಯಮಾಲೆ ತಮಗೆ
ಒಲಿದು ಬರಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹಾಗೆ ದುರ್ಯೋಧನ ಯುದ್ಧದಲ್ಲಿ ಜಯಗಳಿಸಬೇಕು, ಅದಕ್ಕಾಗಿ ಈ ಯುದ್ಧ ಪ್ರಾರಂಭದ ಸಮಯ ಏನಿದೆ ಅದು ಅತ್ಯುತ್ತಮವಾಗಿರುವಂಥ ಸಮಯ ಆಗಬೇಕು ಅಂತ ಹೇಳಿ ಸಹದೇವನ ಬಳಿ ಸಲಹೆಯನ್ನು ಮುಹೂರ್ತಕ್ಕಾಗಿ ಕೇಳ್ಕೊಳ್ತಾನೆ. ಸಹದೇವ ಎಲ್ಲ ಭವಿಷ್ಯವನ್ನು ಜ್ಯೋತಿಷ್ಯವನ್ನು ಕರಗತ ಮಾಡಿಕೊಂಡಿದ್ದಂಥವನು. ಹಾಗಾಗಿ ಸಹದೇವನ ಬಳಿ ಬಂದು ದುರ್ಯೋಧನ ಒಳ್ಳೆಯ ಮುಹೂರ್ತ ಯಾವುದಿದೆ ಅಂತ ಹೇಳಿ ಕೇಳಿದಾಗ ಸಹದೇವ ಮಹಾಭಾರತ ಯುದ್ಧದಲ್ಲಿ ಜಯಗಳಿಸಲಿಕ್ಕೆ ಅಮಾವಾಸ್ಯೆಯ ದಿನವೇ ಉತ್ತಮವಾದಂಥ ದಿನ ಅಂತ ಹೇಳಿ ಸಲಹೆಯನ್ನು ನೀಡ್ತಾನೆ. ಒಂದು ವೇಳೆ ಈ ದುರ್ಗಾದೇವಿಗೆ ಬಲಿ ಕೊಟ್ಟು ದೇವಿಯನ್ನು ಸುಪ್ರೀತಗೊಳಿಸಿದ್ರೆ ಮಹಾಭಾರತ ಯುದ್ಧದಲ್ಲಿ ವಿಜಯಲಕ್ಷ್ಮಿ ಕೌರವರಿಗೆ ಒಲಿದು ಬಿಡ್ತಾ ಇತ್ತು. ಇದನ್ನು ಗ್ರಹಿಸಿದಂತಹ ಕೃಷ್ಣ ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲಿಸಬೇಕು, ಧರ್ಮರಾಜ್ಯ ಸ್ಥಾಪನೆ ಮಾಡಬೇಕು ಅನ್ನುವಂಥ ಸಲುವಾಗಿ ಕೌರವರ ಈ ಒಂದು ದುರಾಸೆ ಏನಿದೆ ಇದನ್ನು ತಡೆಯಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಒಂದು ಉಪಾಯ ಮಾಡ್ತಾನೆ ಕೃಷ್ಣ. ಅಮಾವಾಸ್ಯೆಯ ಹಿಂದಿನ ದಿನವೇ ತರ್ಪಣಾದಿಗಳನ್ನು ನೆರವೇರಿಸಬೇಕು, ಇದನ್ನು ಪಾಂಡವರು ಕೂಡ ಮಾಡಬೇಕು ಅಂಥೇಳಿ ಅವರಿಗೆ ಉತ್ತೇಜನವನ್ನು ಕೊಡ್ತಾನೆ. ಹಾಗೆ ದುರ್ಗಾದೇವಿಗೆ ಬಲಿಯನ್ನು ಕೊಡುವಂಥದ್ದು ಕೂಡ ಈ ಅಮಾವಾಸ್ಯೆಯ ಹಿಂದಿನ ದಿನ ಮಾಡಿಬಿಡಿ ಅಂತ ಹೇಳಿ ಪಾಂಡವರಿಗೆ ಸಲಹೆಯನ್ನು ಕೊಟ್ಟಾಗ ಕೃಷ್ಣನ ಸಲಹೆಯಂತೆ ಪಾಂಡವರು ಉಪಕ್ರಮಿಸ್ತಾರೆ. ಇದರಿಂದ ಕೌರವರಿಗೆ ಗೊಂದಲ. ಅಮಾವಾಸ್ಯೆ ನಾಳೆ ಇದೆ, ಆದರೆ ಹಿಂದಿನ ದಿನವೇ ಇವರು ತರ್ಪಣಾದಿಗಳನ್ನು ಕೊಡ್ತಾ ಇದ್ದಾರೆ, ಈ ದುರ್ಗಾಮಾತೆಗೆ ಬಲಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಜಯಮಾಲೆ ಪಾಂಡವರಿಗೆ ಒಲಿದು ಬಿಡುತ್ತೆ. ಏಕೆಂದರೆ ಈ ಅಮಾವಾಸ್ಯೆಯ ದಿನ ಯುದ್ಧ ಆರಂಭ ಆಗಬೇಕು ಅಥವಾ ಯುದ್ಧದ ಸಿದ್ಧತೆಗಳಾಗಬೇಕು ಅನ್ನುವಂಥ ವಿಚಾರ ಪಾಂಡವರಿಗೆ ಹೇಗೋ ಗೊತ್ತಾಗಿದೆ ಅಂತ ಹೇಳಿ ದುರ್ಯೋಧನ ಏನು ಮಾಡ್ತಾನೆ, ಇಲ್ಲಿ ತರ್ಪಣಾದಿಗಳನ್ನು ಕೊಡಲಿಕ್ಕೆ ಆ ದಿನವೇ ಪ್ರಾರಂಭ ಮಾಡಿಬಿಡ್ತಾನೆ. ಹಾಗೆ ಇದು ತಪ್ಪಾದ ಮುಹೂರ್ತದಲ್ಲಿ ಬಲಿಯನ್ನು ನೀಡಿ ಯುದ್ಧದಲ್ಲಿ ಗೆಲ್ಲುವಂಥ ಅವಕಾಶವನ್ನು ದುರ್ಯೋಧನ ಕಳ್ಕೊಂಡ್ಬಿಡ್ತಾನೆ. ಅಂದರೆ ಕೌರವರು ಈ ಯುದ್ಧದ ಜಯದಿಂದ ವಂಚಿತರಾಗ್ಬಿಡ್ತಾರೆ. ಇದು ಕೃಷ್ಣನ ಒಂದು ಯುದ್ಧ ತಂತ್ರವನ್ನು ತೋರಿಸುತ್ತೆ. ಏಕೆಂದರೆ ನಿಜ ಅಮಾವಾಸ್ಯೆಯ ಹಿಂದಿನ ದಿನ ಬೋಧಾಯನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಕೌರವರು ಮಾಡಿದಂತಹ ಪೂಜೆ, ಅವರು ಕೊಟ್ಟಂಥ ತರ್ಪಣ, ಬಲಿ ಈ ಎಲ್ಲವನ್ನೂ ಕೂಡ ಬೋಧಾಯನ ಅಮಾವಾಸ್ಯೆ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇದು ನಿಜ ಅಮಾವಾಸ್ಯೆಯ ಹಿಂದಿನ ದಿನ ಬರುವಂಥದ್ದು. ಹಾಗಾಗಿ ಈ ಸಪ್ತ ಋಷಿಗಳು ಕೂಡ ಕೃಷ್ಣನ ಈ ತಂತ್ರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಋಷಿವರ್ಯರೂ ಕೂಡ ತರ್ಪಣ ಕೊಡಲಿಕ್ಕೆ ಆ ದಿನವನ್ನೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿದಂತಹ ಕೌರವರು ಕೂಡ ಇದೇ ಅಮಾವಾಸ್ಯೆ ಅಂತ ಹೇಳಿ ಭಾವಿಸಿ ಮೊದಲೇ ಸಂಕಲ್ಪ ಮಾಡಿದ್ದಂತೆ ತರ್ಪಣಾದಿಗಳನ್ನು ಕೊಡ್ತಾರೆ, ದುರ್ಗಾದೇವಿಗೆ ಬಲಿಯನ್ನು ಕೂಡ ಕೊಟ್ಬಿಡ್ತಾರೆ. ಆದರೆ ಪಾಂಡವರಿಗೆ ಯಾವ ಅನರ್ಥಗಳು ಕೂಡ ಇದರಿಂದ ಸಂಭವಿಸಲಿಲ್ಲ. ಏಕೆ ಅಂತ ಹೇಳಿದ್ರೆ ಮಾರನೆಯ ದಿನ ಅಮಾವಾಸ್ಯೆ ಮತ್ತೆ ಅವರು ತರ್ಪಣವನ್ನು, ನಿಜ ತರ್ಪಣವನ್ನು ಕೊಟ್ಟು ಯುದ್ಧದ ಸಿದ್ಧತೆಗಳನ್ನು ಆರಂಭ ಮಾಡ್ತಾರೆ. ಇಲ್ಲಿ ಜಿಜ್ಞಾಸೆ ಬಂದಿದ್ದಂಥದ್ದು ಸೂರ್ಯ ಮತ್ತು ಚಂದ್ರರಿಗೆ. ಇವರು ತಬ್ಬಿಬ್ಬಾಗ್ಬಿಡ್ತಾರೆ. ಏಕೆಂದರೆ ಅಮಾವಾಸ್ಯೆ ಬರುವಂಥದ್ದು ಸೂರ್ಯ ಚಂದ್ರ ಇಬ್ಬರು ಕೂಡ ಒಂದೇ ರಾಶಿಯಲ್ಲಿ ಇರಬೇಕು. ಆದರೆ ಹಿಂದಿನ ದಿನ ಈ ಒಂದು ವ್ಯವಸ್ಥೆಯನ್ನು ಕೃಷ್ಣ ಮಾಡಿದ್ನಲ್ಲ ಅಂತ ಹೇಳಿ ಶ್ರೀಕೃಷ್ಣನ ಬಳಿ ಹೋಗಿ ಸೂರ್ಯ ಚಂದ್ರರಿಬ್ಬರು ಕೂಡ ಕೇಳ್ಕೊಳ್ತಾರೆ. ಆಗ ಅಮಾವಾಸ್ಯೆ ಸಂಭವಿಸುವಂಥ ದಿನ ಸೂರ್ಯ ಚಂದ್ರ ಇಬ್ಬರು ಕೂಡ ಸಮಾನಾಂತರ ರೇಖೆಯಂತೆ ಇರ್ತಾರೆ. ನೀವಿಬ್ಬರು ಇಲ್ಲಿಗೆ ಬಂದಿದ್ದರಿಂದ ಇದೇ ಅಮಾವಾಸ್ಯೆ ಅಂತ ಹೇಳಿ ಶ್ರೀಕೃಷ್ಣ ಸಮಜಾಯಿಷಿಯನ್ನು ಕೊಡ್ತಾನೆ. ಆದ್ದರಿಂದಲೇ ಬೋಧಾಯನ ಅಮಾವಾಸ್ಯೆಯ ಆಚರಣೆ ಆರ್ಯ ಭಾರತೀಯರ ಅವಿಭಾಜ್ಯ ಅಂಗವಾಗಿ ಅಂದಿನಿಂದ ಮುಂದುವರಿಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಕೃಷ್ಣ ಯಜುರ್ವೇದದಲ್ಲಿ ಇದು ಪ್ರಮುಖವಾಗಿ ಉಲ್ಲೇಖಿತವಾಗಿರುವಂಥ ಒಂದು ವಿಚಾರ. ಇದು ಕೃಷ್ಣನ ಯುದ್ಧ ಕೌಶಲ್ಯವನ್ನು ತೋರಿಸುತ್ತೆ, ಚಾಣಾಕ್ಷತನವನ್ನು ತೋರಿಸುತ್ತೆ. ಹಾಗೆ ಧರ್ಮಕ್ಕಾಗಿ, ಧರ್ಮ ರಾಜ್ಯ ಸ್ಥಾಪನೆಗಾಗಿ ಹೂಡಿದಂತಹ ಹಲವು ಉಪಾಯಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ಪರಿಗಣಿಸ್ಬೋದು. ಹಾಗಾಗಿ ನಾಳೆ ನಿಜ ಅಮಾವಾಸ್ಯೆ ಇದೆ. ಆದರೆ ಈ ದಿನ ಇರುವಂಥ ಅಮಾವಾಸ್ಯೆ ಏನಿದೆ ಇದು ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರಿಗೂ ಕೂಡ ಸಮಾಧಾನವನ್ನು ಹೇಳಿ ಈ ದಿನ ಕೂಡ ಅಮಾವಾಸ್ಯೆಯೇ ಹತ್ತಿರವಾಗಿರುವಂಥ ಒಂದು ದಿನ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನೇ ಈ ದಿನದ ಮಹತ್ವವನ್ನು ತಿಳಿಸ್ಕೊಡ್ತಾನೆ. ಹಾಗಾಗಿ ಬಂಧುಗಳೇ, ಈ ದಿನ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಇರುವಂಥ ದಿನ. ಇನ್ನು ನಾಳೆ ಎಳ್ಳಮಾವಾಸ್ಯೆ ಇರುತ್ತೆ. ಈ ಎಳ್ಳಮಾವಾಸ್ಯೆ ವಿಶೇಷತೆ ಏನು? ನಾಳೆ ಕೇತು ಜಯಂತಿ ಇರುತ್ತೆ. ಹಾಗಾಗಿ ಕೇತು ನಮ್ಮ ಜೀವನದಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರ್ತಾನೆ, ದ್ವಾದಶ ರಾಶಿಯವರಿಗೆ ಈ ಕೇತುವಿನಿಂದ ಆಗುವಂಥ ಫಲಾಫಲಗಳೇನು ಅನ್ನುವಂಥ ವಿಚಾರಗಳನ್ನು ನಾಳೆ ನಾವು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು 2024ರಲ್ಲಿ ಮೀನ ರಾಶಿಯವರ ಫಲಾಫಲಗಳು ಹೇಗಿದೆ ಅನ್ನುವಂಥ ವಿಚಾರಗಳನ್ನು ಈ ದಿನ ನೋಡೋಣ ಬನ್ನಿ. ಪ್ರೀತಿಯ ಬಂಧುಗಳೇ,
ಈ ಹೊಸ ವರ್ಷ 2024 ಮೀನ ರಾಶಿಯವರಿಗೆ ಹೇಗಿದೆ, ಈ ವರ್ಷದಲ್ಲಿ ಅವರಿಗೆ ದಕ್ಕುವಂಥ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈಗ ನೋಡೋಣ. ಏಕೆ ಅಂತ ಹೇಳಿದ್ರೆ ಹೊಸ ನಿರೀಕ್ಷೆಗಳ ಜೊತೆಯಲ್ಲೇ ಹೊಸ ವರ್ಷ ಇವರಿಗೆ ಆಗಮನ ಆಗ್ತಾ ಇದೆ. ಅದರಲ್ಲೂ ಮಿಶ್ರ ಫಲಗಳಿರುವಂಥ ವರ್ಷ ಮೀನರಾಶಿಯವರಿಗೆ. ಕಷ್ಟ, ನೋವುಗಳು, ದುಃಖಗಳು ಒಂದು ಕಡೆ ದೂರ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಅಂಥದ್ದೇ ಒಂದು ದುಃಖ, ನೋವನ್ನು ತಾವಾಗಿ ಮಾಡುವಂಥ ಕೆಲವು ಸ್ವಯಂಕೃತ ಅಪರಾಧಗಳಿಂದ ಮೈಮೇಲೆ ಎಳೆದುಕೊಳ್ಳುವಂಥ ಸಂದರ್ಭಗಳಿದೆ. ಹಾಗಾಗಿ ಈ ಹೊಸ ವರ್ಷದಲ್ಲಿ ಹೊಸ ಜೀವನ ಇರಬೇಕು, ಹೊಸ ಜೀವನ ಶೈಲಿ ಇರಬೇಕು ಅಂತ ಹೇಳಿ ಬಯಸುವಂಥವರು ಮೀನರಾಶಿಯವರು. ಹಾಗಾಗಿನೇ ಈ ವರ್ಷದಲ್ಲಿ ಅವರಿಗೆ ಯಾವೆಲ್ಲ ಬದಲಾವಣೆಗಳಾಗತ್ತೆ ಅನ್ನುವಂಥ ವಿಚಾರಗಳನ್ನು ಈಗ ನೋಡೋಣ. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಮೀನರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಮೇ ತಿಂಗಳಿನವರೆಗೆ ಇರ್ತಾನೆ. ಇಲ್ಲಿ ಗುರುಬಲ ಇದೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಾಗಬೇಕಾದರೂ ಕೂಡ ನೀವು ಈ ಏಪ್ರಿಲ್ ಅಂತ್ಯದ ಒಳಗೆ ಮುಗಿಸ್ಕೊಳ್ಳುವಂಥದ್ದು ಉತ್ತಮ. ಯಾಕೆಂದರೆ ಮೇ ತಿಂಗಳಿಂದ ಆಚೆಗೆ ನಿಮಗೆ ತೃತೀಯದಲ್ಲಿ ಗುರು ಇರ್ತಾನೆ. 3ರ ಸ್ಥಾನ, ಕೀರ್ತಿ ಸ್ಥಾನದಲ್ಲಿ ಗುರು ಇರ್ತಾನೆ. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮಗೆ ಈಗಾಗಲೇ ನೀವು ಸಂಪಾದನೆ ಮಾಡಿಕೊಂಡಿರುವಂಥ ಒಂದು ಕೀರ್ತಿ, ಗೌರವ, ಅಂತಸ್ತು ಇದನ್ನು ಉಳಿಸ್ಕೊಳ್ಳಿಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಹಾಗಾಗಿ ಹೆಸರು ಗಳಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ, ಆದರೆ ಹೆಸರನ್ನು ಕೆಡಿಸ್ಕೊಳ್ಳುವಂಥದ್ದು ಬಹಳ ಸುಲಭ. ಹಾಗಾಗಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರಲ್ಲ, ಹಾಗಾಗಿ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಈ ಗೌರವ ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳುವಂಥದ್ದಕ್ಕೆ ಈ ವರ್ಷ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಅದರಲ್ಲೂ ನಿಮ್ಮ ಉದ್ಯಮ, ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಏಳಿಗೆ ಇರಲ್ಲ, ಪ್ರಗತಿ ಇರಲ್ಲ, ಎಲ್ಲೋ ಒಂದು ಕಡೆ ಡಿವಿಯೇಟ್ ಆಗಿಬಿಡ್ತೀರಿ. ಹಾಗಾಗಿನೇ ಕೆಲವೊಂದು ಒತ್ತಡಕ್ಕೆ, ಕೆಲವರ ಮಾತಿಗೆ ಬಹಳ ಬೇಗ ನೀವು ಒಪ್ಪಿಗೆ ಕೊಡುವಂಥ ಸಾಧ್ಯತೆಗಳು ಈ ವರ್ಷ ಇರೋದ್ರಿಂದ ನಿಮ್ಮ ಒಂದು ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲೂ ಕೂಡ ನೀವು ಬಹಳ ಬೇಗ ಮಾರ್ಗವನ್ನು ಬದಲಾಯಿಸ್ಬಿಡ್ತೀರಿ. ಹಾಗಾಗಿನೇ ಕೆಲವೊಂದು ಹೊಸ ನಿರೀಕ್ಷೆಗಳೇನಿರುತ್ತೆ ಅದು ಮಿಶ್ರ ಫಲವನ್ನು ತರುವಂಥದ್ದು ನಿಮಗೆ. ಹಾಗೆ ಈ ವರ್ಷದಲ್ಲಿ ಶನಿ ನಿಮಗೆ ವ್ಯಯಸ್ಥಾನದಲ್ಲಿ ಇರ್ತಾನೆ. 12ರ ಸ್ಥಾನದಲ್ಲಿದ್ದಾಗ 7.5 ಶನಿಯ ಪ್ರಭಾವ ಬಹಳ ವಿಶೇಷವಾಗಿ ನಿಮ್ಮ ರಾಶಿಯ ಮೇಲಿರುತ್ತೆ. ಇನ್ನು ರಾಹು ಮೀನ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು, ಕೇತು ಮಾತ್ರ 7ರ ಸ್ಥಾನದಲ್ಲಿ, ಅಂದರೆ ಕನ್ಯಾ ರಾಶಿಯಲ್ಲಿರುವಂಥ ಕೇತು ಕಳತ್ರ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಇಡೀ ವರ್ಷ ಈ 4 ಗ್ರಹಗಳ ಒಂದು ಸ್ಥಾನವನ್ನು ನೋಡಿದ್ರೆ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಹಾಗೆ ನೀವು ಹಿರಿಯರ, ಗುರುಗಳ ಅನುಗ್ರಹ ಪಡ್ಕೊಂಡು ಅವರ ಸಲಹೆಯನ್ನು ಪಡ್ಕೊಂಡೇ ಮುಂದುವರಿಯುವಂಥದ್ದು ಬಹಳ ಸೂಕ್ತ ಈ ವರ್ಷದಲ್ಲಿ. ಹಾಗಾಗಿ ನಿಮ್ಮ ರಾಶಿಯಲ್ಲೇ ರಾಹು ಇರೋದ್ರಿಂದ ನಿಮಗೆ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಎಲ್ಲ ಒಂದು ಕಡೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದ್ರೂ ಅಲ್ಲಿ ಬಹಳ ಬೇಗ ನಿಮಗೆ ಅಧೈರ್ಯ ಬರುತ್ತೆ. ಎಲ್ಲ ಒಂದು ಕಡೆ ಭಯದ ವಾತಾವರಣ ತುಂಬ ಇರುವಂಥದ್ದು. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲೇ ಹೆಚ್ಚು ಸಮಯವನ್ನು ಕಳೆದುಬಿಡ್ತೀರಿ. ಹಾಗಾಗಿ ನೀವು ಸಾಧನೆ ಮಾಡುವಂಥದ್ದು ಅಷ್ಟಕ್ಕಷ್ಟೇ ಈ ವರ್ಷ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಮನಸ್ತಾಪಗಳು ಬಹಳ ಬೇಗ ಉಂಟಾಗುತ್ತೆ. ಅದರಲ್ಲೂ ಸಣ್ಣ ಪುಟ್ಟ ಮಾತುಗಳಿಗೆ ನೀವು ಮನಸ್ತಾಪವನ್ನು ಮಾಡ್ಕೊಳ್ತೀರಿ. ಒಂದು ಜಗಳ ಇರುತ್ತೆ, ಕದನ ಇರುತ್ತೆ. ಹಾಗೆ ಕುಟುಂಬಸ್ಥರಿಂದ ದೂರ ಉಳಿಯುವಂಥ ಸಂದರ್ಭಗಳು ಕೂಡ ಈ ವರ್ಷದಲ್ಲಿರುತ್ತೆ. ಹಾಗಾಗಿನೇ ನಿಮ್ಮ ಕೋಪವನ್ನು ತುಂಬ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚು ಗಮನ ಕೊಡಬೇಡಿ. ಏಕೆಂದರೆ ನೀವು ಸಾಧನೆ ಮಾಡಬೇಕಾಗಿರುವಂಥ ಗುರುತರವಾದಂಥ ಜವಾಬ್ದಾರಿಗಳು ಬೇಕಾದಷ್ಟಿದೆ, ಬೆಟ್ಟದಷ್ಟಿದೆ. ಅದರ ಕಡೆ ಗಮನ ಕೊಡಿ. ಈ ಸಣ್ಣ ಪುಟ್ಟದ್ದನ್ನು ಮರೆತು ಬಿಡುವಂಥದ್ದು ಬಹಳ ಉತ್ತಮ. ಇನ್ನು ಈ ರಾಹು ಇರೋದರಿಂದ ನಿಮ್ಮ ರಾಶಿಯಲ್ಲೇ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಅವಶ್ಯಕ ಅನಿಸಿದ್ರೆ ಮಾತ್ರ ಅದನ್ನು ಮುಂದುವರಿಸಿ. ಇಲ್ಲ, ಅವಶ್ಯಕತೆ ಇಲ್ಲ, ಅದನ್ನು ಮುಂದೆ ಮಾಡ್ಬೋದು ಅನ್ನುವಂಥ ಆಪ್ಷನ್ ಏನಾದರೂ ಇದ್ದರೆ ಅದಕ್ಕೆ ಪ್ರಿಯಾರಿಟೈಸ್ ಮಾಡುವಂಥದ್ದು, ಹಾಗೆ ಅಂಥ ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗಾಗಿ ಎಲ್ಲ ಕೆಲಸಗಳನ್ನು ಕೂಡ ಒಮ್ಮಿಂದೊಮ್ಮೆಲೇ ಪ್ರಾರಂಭ ಮಾಡಿದ್ರೆ ಯಾವುದೂ ನಿಮಗೆ ಪೂರ್ಣ ಆಗಲ್ಲ, ಎಲ್ಲವೂ ಅಪೂರ್ಣ ಸ್ಥಿತಿಯಲ್ಲಿರುತ್ತೆ. ಫಲಿತಾಂಶ ಕೂಡ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಲ್ಲ. ಹಾಗೆ ಈ ವರ್ಷದ ಪೂರ್ವಾರ್ಧದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಬಹಳ ಮುಖ್ಯವಾಗುತ್ತೆ. ಆ ತೀರ್ಮಾನವೇ ನಿಮ್ಮನ್ನು ಈ ವರ್ಷದ ಉಳಿದ ಕಾಲಮಾನಕ್ಕೆ ಹೊಂದಿಕೆಯಾಗುವಂತೆ ಇರುತ್ತೆ. ಹಾಗಾಗಿನೇ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ಗುರು ಹಿರಿಯರ ಸಲಹೆಯ ಮೇರೆಗೆ ನಿಮ್ಮ ನಿರ್ಧಾರಗಳಿರಲಿ, ಒಳ್ಳೆಯದಾಗತ್ತೆ. ಹಾಗೆ ಮನೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅಭದ್ರತೆಯ ಸ್ಥಿತಿ ಇರುತ್ತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇರುತ್ತೆ, ಭಯದ ವಾತಾವರಣ, ಭಯದ ಮನಸ್ಥಿತಿ ಇರುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಬೇಕಿದ್ರೂ ಕೂಡ ನೀವು ಮೀನಾಮೇಷ ಎಣಿಸುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣದ ತೊಂದರೆ ಇರುವಂಥವರು ಸ್ವಲ್ಪ ಹಣವನ್ನು ಹೊಂದಾಣಿಕೆ ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ
ಅದರಲ್ಲ ಆರಂಭಿಕ ಪೂರ್ವ ಸಿದ್ಧತೆಗಳು ಚೆನ್ನಾಗಿರಬೇಕು. ಎಲ್ಲ ಸಂಪನ್ಮೂಲಗಳನ್ನು ಸೌಲಭ್ಯಗಳನ್ನು ಹೊಂದಿಸ್ಕೊಂಡೇ ಕೆಲಸಗಳನ್ನು ಮುಂದುವರಿಸಿ. ಎಲ್ಲೋ ಬರುತ್ತೆ, ಯಾರೋ ಮಾಡ್ತಾರೆ, ಹೇಗೋ ಅದನ್ನು ಹೊಂದಾಣಿಕೆ ಮಾಡ್ತೀನಿ ಅನ್ನೋವಂಥ ಒಂದು ಹಠದ ಸ್ವಭಾವವನ್ನು ಬಿಟ್ಟು ಎಲ್ಲವೂ ಸರಿ ಇದ್ದರೆ ಮಾತ್ರ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಹಾಗೆ ಕುಟುಂಬದಲ್ಲಿ ಕೆಲವರು ನಿಮ್ಮ ಜೊತೆ ಬಹಳ ಚೆನ್ನಾಗಿ ಹೊಂದಾಣಿಕೆಯಾಗ್ತಾರೆ. ಅದರಲ್ಲೂ ನಿಮ್ಮ ತಂದೆಯವರ ಒಂದು ಸಪೋರ್ಟ್ ಚೆನ್ನಾಗಿದೆ. ಆದರೆ ನಿಮ್ಮ ತಂದೆಯವರಿಗಾಗಿಯೇ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಹಣ ಖರ್ಚಾಗುವಂಥದ್ದು ಇದೆ. ಅವರ ಒಂದು ಆರೋಗ್ಯ ಪರಿಸ್ಥಿತಿ ಇರ್ಬೋದು, ಅವರ ಒಂದು ಪ್ರಯಾಣ, ಅಥವಾ ಅವರಿಗಾಗಿ ಬೇರೆ ಬೇರೆ ರೀತಿಯಲ್ಲಿ ಹಣದ ವ್ಯಯ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಹೊಸ ಹೊಸ ನಿರೀಕ್ಷೆಗಳನ್ನು ಮೂಡಿಸುವಂಥದ್ದು ಈ ವರ್ಷದಲ್ಲಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ನಿಮಗೆ ಹೊಸ ಅವಕಾಶಗಳು ಈ ವರ್ಷ ಸಿಕ್ಕೋದ್ರಿಂದ ನಿಮ್ಮ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ಸಂದರ್ಭಗಳು ಒದಗಿ ಬರುತ್ತೆ. ಹಾಗಾಗಿ ಉದ್ಯೋಗವನ್ನು ಬದಲಾಯಿಸುವಂತಹ ಸೂಚನೆಗಳಿದೆ. ನೀವು ಬಳಸುವಂಥ ವಾಹನವನ್ನು ಬದಲಾಯಿಸುವಂಥ ಸೂಚನೆಗಳು ಈ ವರ್ಷದಲ್ಲಿರುತ್ತೆ. ಹಾಗೆ ನಿಮಗೆ ಇಲ್ಲಿಯವರೆಗೆ ಯಾವ ರೀತಿಯ ಸೌಲಭ್ಯ ಇದೆಯೋ ಅದೆಲ್ಲವೂ ಕೂಡ ಅಪ್ಗ್ರೇಡ್ ಆಗುತ್ತೆ. ಹಾಗಾಗಿ ಭೌತಿಕ ಸೌಲಭ್ಯಗಳನ್ನು ನೀವು ಚೆನ್ನಾಗಿ ಅನುಭವಿಸುವಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಆದರೆ ಒಮ್ಮಿಂದೊಮ್ಮೆಲೆ ನೋಡಿ, ಒಂದು ಆಘಾತದ ವಿಚಾರ ನಿಮಗೆ ಕಾದಿರುತ್ತೆ. ಹಾಗಾಗಿ ಸಂತೋಷದಲ್ಲಿದ್ದಾಗ ಇಂತಹ ದುಃಖದ ವಿಚಾರಗಳು ಮಧ್ಯೆ ಮಧ್ಯೆ ನುಸುಳುವಂಥದ್ದು ಇರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ನೀವು ಬೇವು ಬೆಲ್ಲದಂತೆ ಸಮಸ್ಥಿತಿಯಲ್ಲಿ ನೋಡಬೇಕಾಗತ್ತೆ. ಹಾಗಾಗಿ ಈ ಯುಗಾದಿಯಿಂದ ಆಚೆಗೆ ನಿಮಗೆ ಈ ಬೇವು ಬೆಲ್ಲದ ಮಿಶ್ರಣ ಕಟ್ಟಿಟ್ಟ ಬುತ್ತಿ, ಅದನ್ನು ನೀವು ಸರಿಯಾದ ಮನಸ್ಥಿತಿಯಲ್ಲಿ ಸ್ವೀಕರಿಸಬೇಕಾಗತ್ತೆ. ಯಾವುದಕ್ಕೂ ಕೂಡ ಎದೆಗುಂದಬೇಡಿ, ಭಯಪಡಬೇಡಿ, ಧೈರ್ಯವಾಗಿರಿ. ಇವತ್ತಲ್ಲ ನಾಳೆ ಜಯ ಸಿಕ್ಕತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕಾಗತ್ತೆ. ಅದಕ್ಕಾಗಿ ಕೆಲವೊಂದು ಆದರ್ಶ ಸನ್ನಿವೇಶಗಳನ್ನು ನೀವು ಅನುಸರಣೆ ಮಾಡಬೇಕು. ಅಂಥವರ ಒಂದು ಪ್ರೇರಣೆ ನಿಮಗೆ ಬೇಕಾಗತ್ತೆ. ಮೋಟಿವೇಶನ್ ಅನ್ನುವಂಥದ್ದು ಬೇಕು. ಹಾಗಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ನಿಮ್ಮ ಹಿಂದೆ ಇರಬೇಕು. ಹಾಗಾಗಿ ನಿಮಗೆ ಮುಂದೆ ದಾರಿ ತೋರಿಸುವಂಥ ಗುರು ಇರಬೇಕು. ಹಾಗೆ ಹಿಂದೆ ನಿಮಗೆ ಧೈರ್ಯವನ್ನು ಕೊಡುವಂಥ ಬಂಧುಗಳೋ, ಸ್ನೇಹಿತರೋ, ನಿಮ್ಮ ಪ್ರೀತಿ ಪಾತ್ರರೋ, ಅಥವಾ ನಿಮ್ಮ ಸಂಗಾತಿ, ನಿಮ್ಮ ಪತಿ ಅಥವಾ ಪತ್ನಿ, ನಿಮ್ಮ ಮಕ್ಕಳು ನಿಮ್ಮ ಹಿಂದೆ ಇದ್ದಾಗ ಮಾತ್ರ ಕೆಲಸಗಳನ್ನು ಮಾಡ್ತೀರಿ. ಹಾಗಾಗಿ ಈ ವರ್ಷ ಸಂಬಂಧಗಳನ್ನು ಬಹಳ ಕಾಲ ಉಳಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತೀರಿ. ಹಾಗಾಗಿ ಮೀನ ರಾಶಿಯವರು ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿರುವಂಥ ತಪ್ಪುಗಳನ್ನು ಹುಡುಕಬೇಡಿ. ವ್ಯಕ್ತಿ ಮಾಡಿರುವಂಥ ದೋಷಗಳೇನಿದೆ, ತಪ್ಪುಗಳೇನಿದೆ, ಅಪರಾಧಗಳೇನಿದೆ ಅದನ್ನು ನೋಡಬೇಡಿ. ವ್ಯಕ್ತಿತ್ವವನ್ನು ಮಾತ್ರ ನೀವು ಗೌರವಿಸುವಂಥ ಒಂದು ಪ್ರಯತ್ನ ಮಾಡಿ. ಯಾರನ್ನೂ ಕೂಡ ಅನಾವಶ್ಯಕವಾಗಿ ಟೀಕೆ ಮಾಡಬೇಡಿ. ಇದೊಂದನ್ನು ನೀವು ಅನುಸರಣೆ ಮಾಡಿದ್ರೆ ನಿಮ್ಮ ಸಂಬಂಧಗಳು ಬಹಳ ಇಂಟ್ಯಾಕ್ಟ್ ಆಗಿರುತ್ತೆ. ಹಾಗೆ ಒಂದು ಹೊಸ ಅಧ್ಯಾಯ ನಿಮಗೆ ಆರಂಭ ಆಗುವಂಥದ್ದು ಮೇ ತಿಂಗಳ ನಂತರದಲ್ಲಿ. ಇಲ್ಲಿ ಆತ್ಮವಿಶ್ವಾಸ ಹೆಚ್ಚದೇ ಇದ್ದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಗೆಲ್ಲಬೇಕು ಅನ್ನುವಂಥ ಒಂದು ಛಲ ಬಹಳ ವಿಪರೀತವಾಗಿರುತ್ತೆ. ಬೇರೆಯವರಿಗಾಗಿ ಈ ಜೀವನ ಅನ್ನುವಂಥದ್ದು 4 ಜನರ ಎದುರಿಗೆ ಚೆನ್ನಾಗಿ ನಡೆಸಬೇಕು ಅನ್ನುವಂಥ ಒಂದು ಛಲದ ಸ್ವಭಾವ ನಿಮಗೆ ಮೂಡುವಂಥದ್ದು ಇರುತ್ತೆ. ಹಾಗಾಗಿನೇ ಸತತ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ. ನಿಮಗೆ ಯಾವುದೇ ರೀತಿಯ ಯಾವುದೇ ಕೆಲಸದಲ್ಲೂ ಕೂಡ ಗೆಲುವು ಸುಲಭನಾಗಿ ಬರಲ್ಲ. ಕಷ್ಟಪಟ್ಟಾಗ ಮಾತ್ರ ನಿಮಗೆ ಗೆಲುವು ಸಿಕ್ಕತ್ತೆ. ಹಾಗಾಗಿ ಒಂದು ನಿರಂತರ ಪ್ರಯತ್ನವನ್ನು ನೀವು ಮುಂದುವರಿಸಬೇಕು. ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು ನಿಮ್ಮ ಎಫರ್ಟಲ್ಲಿ. ಇನ್ನು ಈ ವರ್ಷದಲ್ಲಿ ನಿಮಗೆ ಹಣದ ಕೊರತೆ ಉಂಟಾದರೂ ಕೂಡ ಅದನ್ನು ಸರಿದೂಗಿಸುವಂಥ ಒಂದು ಸಾಮರ್ಥ್ಯ ಇದೆ. ಒಂದು ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿ ಸಾಲ ಬೇಕಾದರೂ ತರ್ತೀರಿ, ಹಣವನ್ನು ಸಾಲ ಕೊಡಲಿಕ್ಕೂ ಕೂಡ ಸಿದ್ಧರಾಗಿರ್ತೀರಿ. ಆದರೆ ಎರಡೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬಾರ್ದು. ಸ್ವಲ್ಪ ಎಚ್ಚರಿಕೆ ಈ ವರ್ಷದಲ್ಲಿ ಬೇಕಾಗುತ್ತೆ. ಇನ್ನು ಕೂಡಿಟ್ಟಂತಹ ಹಣ, ನಿಮ್ಮ ಉಳಿತಾಯದ ಹಣ ಅನಿವಾರ್ಯ ಕಾರಣಗಳಿಗಾಗಿ ಖರ್ಚಾಗ್ಬಿಡುತ್ತೆ. ಹಾಗಾಗಿ ನಿಮಗೆ ಗೊತ್ತಿಲ್ಲ ಯಾವ ಬಾಪ್ತಿಗೆ ಯಾವ ಸಂದರ್ಭದಲ್ಲಿ ಹಣ ಖರ್ಚಾಗತ್ತೆ ಅಂತ ಹೇಳಿ ನೀರಿನಂತೆ ಹಣ ಖರ್ಚಾಗ್ಬಿಡುತ್ತೆ. ಇನ್ನು ಕುಟುಂಬದ ಬಗ್ಗೆ ನೀವು ವಿಶೇಷವಾದಂತಹ ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದೀರಿ. ಆದರೆ ಕುಟುಂಬಸ್ಥರಿಂದ ಸಂಪೂರ್ಣವಾದಂತಹ ನೆರವು ನಿಮಗೆ ಸಿಕ್ಕದೇ ಇರ್ಬೋದು. ಹಾಗಾಗಿ ನೀವು ಮಾಡುವಂತಹ ಒಂದು ಕಾರ್ಯವನ್ನು, ಕರ್ತವ್ಯವನ್ನು ಮಾಡಿಬಿಡಿ. ಬೇರೆಯವರಿಂದ ಏನನ್ನು ಕೂಡ ಈ ವರ್ಷ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಹಾಗೆ ಈ ಪ್ರಯತ್ನಪೂರ್ವಕವಾಗಿ ಸ್ವಂತ ಮನೆಯನ್ನು, ಸ್ವಂತ ಜಮೀನನ್ನು, ಸ್ವಂತ ವಾಹನವನ್ನು ಖರೀದಿ ಮಾಡುವಂಥದ್ದು, ಅದನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಈ ವರ್ಷದಲ್ಲಿ ಆಗುತ್ತೆ. ಒಟ್ಟಾರೆ ಈ ವರ್ಷ ನಿಮಗೆ ಬೇಕಾದಂತಹ ಸೌಲಭ್ಯಗಳನ್ನು ಪಡ್ಕೊಳ್ತೀರಿ. ಈಗಾಗಲೇ ಹೇಳಿದಾಗೆ ಕಷ್ಟಪಟ್ಟಾದರೂ ಕೂಡ ಅದನ್ನು ನೀವು ದಕ್ಕಿಸ್ಕೊಳ್ತೀರಿ. ಇನ್ನು ಪಾಲುದಾರಿಕೆಯ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ನಿಮಗೆ.
ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಿ, ಸ್ವಂತ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ದಾಂಪತ್ಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದು ದೂರವಾಗುವಂಥ ಸಮಯ ಹತ್ತಿರ ಬರ್ತಾ ಇದೆ. ಸಂತಾನ ಭಾಗ್ಯ ಬೇಕು ಅನ್ನೋಂಥವ್ರಿಗೆ ಸಂತಾನ ಭಾಗ್ಯ ಕೂಡ ಈ ವರ್ಷದಲ್ಲಿ ಲಭಿಸುತ್ತೆ. ಇನ್ನು ವಿಶೇಷವಾಗಿ ಕೆಲವೊಂದು ತಪ್ಪು ಕಲ್ಪನೆಗಳಿದೆ, ಭಿನ್ನಾಭಿಪ್ರಾಯಗಳಿದೆ, ಮಾನಸಿಕ ಒತ್ತಡಗಳಿದೆ. ಇಂಥದ್ದನ್ನು ಉಂಟು ಮಾಡುವಂತಹ ಸನ್ನಿವೇಶಗಳೇನಿದೆ, ಇಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ, ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಪ್ರಗತಿಯನ್ನು ನೋಡಿ ಕೆಲವರು ಅಸೂಯೆ ಪಡುವಂಥವರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಹಾಗಾಗಿ ನಿಮ್ಮ ಶ್ರೇಯಸ್ಸು, ನಿಮಗೆ ಬರುವಂಥ ಒಂದು ಕೀರ್ತಿ, ಸ್ಥಾನಮಾನ ಅವರಿಂದ ಸಹಿಸ್ಕೊಳ್ಳಿಕ್ಕಾಗಲ್ಲ. ಅಂಥವರು ಒಂದು ಪಿತೂರಿಯನ್ನು ನಡೆಸುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ಆಂತರ್ಯದ ವಿಚಾರಗಳಾಗಲಿ, ನಿಮ್ಮ ಪರ್ಸನಲ್ ಅಫೇರ್ಸ್ ಆಗಲಿ ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ ಈ ವರ್ಷದಲ್ಲಿ. ಯಾಕೆಂದರೆ ಅದರಿಂದಲೇ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು, ಹಾಗೆ ನಿಮ್ಮ ನೆಮ್ಮದಿ ಕೂಡ ಇದರಿಂದ ಹಾಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಮೂರನೇ ವ್ಯಕ್ತಿ ನಿಮ್ಮ ಕುಟುಂಬದೊಳಗೆ ಇಂಟರ್ಫಿಯರ್ ಆಗಬಾರ್ದು, ಆ ರೀತಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ಆಗಾಗ್ಗೆ ಕೆಲವೊಂದು ಕೆಲಸಗಳು ಕೂಡ ಕಾರಣವಾಗಿಬಿಡುತ್ತೆ. ಹಾಗಾಗಿ ಕೆಲಸ ಅಪೂರ್ಣ ಆದಾಗ, ಎಲ್ಲಿ ಕೆಲಸ ಕಷ್ಟ ಅನಿಸುತ್ತೋ ಅಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರಗಳನ್ನು ಬದಲಾಯಿಸ್ತೀರಿ. ಹಾಗಾಗಿ ಕೆಲವೊಂದು ಕೆಲಸಗಳನ್ನು ಪುನಃ ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ಸ್ಥಿತಿ ತಲುಪುವಂಥದ್ದು ಇದೆ. ಇನ್ನು ಈ ವರ್ಷ ಯಾರನ್ನೂ ಕೂಡ ಹೆಚ್ಚು ನಂಬಬೇಡಿ. ಅದರಲ್ಲೂ ಹಣಕಾಸಿನ ವಿಚಾರ, ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ಸಾಮಾನ್ಯ ಉದ್ಯೋಗದಲ್ಲಿ ಇರುವಂಥವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಅವಕಾಶ ಸಿಕ್ಕತ್ತೆ, ಒಳ್ಳೆ ಆಪರ್ಚುನಿಟಿ ಸಿಕ್ಕತ್ತೆ. ವಿದೇಶಕ್ಕೆ ಹೋಗುವಂಥ ಅವಕಾಶದಿಂದ ಹಿಡಿದು ವೇತನದಲ್ಲಿ ಹೆಚ್ಚಳ ಆಗುವಂಥದ್ದು, ಬಡ್ತಿ ಆಗುವಂಥದ್ದು, ಹಾಗೆ ನಿಮ್ಮ ಒಂದು ಸ್ಥಿತಿಗತಿಗಳಲ್ಲೂ ಕೂಡ ಒಂದು ಪ್ರಗತಿಯನ್ನು ಕಾಣುವಂಥ ಎಲ್ಲ ಸಾಧ್ಯತೆಗಳು ಈ ವರ್ಷದಲ್ಲಿರುತ್ತೆ. ಇನ್ನು ಈ ವರ್ಷ ಬಹುದಿನಗಳಿಂದ ನಿರೀಕ್ಷೆಯಲ್ಲಿ ಇದ್ದಂಥ ಒಂದು ಕೆಲಸ ಆಗತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಮನೆ ದೇವರ ಅನುಗ್ರಹದಿಂದ ಅಂಥ ಕೆಲಸ ಯಶಸ್ವಿಯಾಗಿ ನಡೆಯುತ್ತೆ. ಇದು ನಿಮ್ಮ ಸಾಧನೆಯನ್ನು ಹೇಳುವಂಥ ವರ್ಷ ಕೂಡ. ಹಾಗೆ ಈ ವರ್ಷ ಬಹಳ ಮುಖ್ಯವಾದಂತಹ ಜವಾಬ್ದಾರಿಯುತ ಕೆಲಸವೊಂದನ್ನು ಮಾಡ್ತೀರಿ. ಅದರಲ್ಲೂ ಈ ಸ್ತ್ರೀಯರ ವಿಚಾರವಾಗಿ ನೀವು ಮಾಡುವಂಥ ಒಂದು ಕೆಲಸ ಅಥವಾ ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಅಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ಇರಲಿ, ಇದನ್ನು ಮಾತ್ರ ಎಚ್ಚರಿಕೆಯಿಂದ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ತೃತೀಯದಲ್ಲಿ ಇರುವಂತಹ ಗುರು ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡುವಂಥವನು, ಹಾಗಾಗಿ ಅನಾರೋಗ್ಯಕ್ಕೆ ಈಡಾಗುವಂಥದ್ದು ಇದೆ. ಏಕೆಂದರೆ ಪ್ರಯಾಣ ಈ ವರ್ಷ ಜಾಸ್ತಿ ಇರುತ್ತೆ. ಅಲ್ಲಿ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ನಿಮ್ಮ ಆರೋಗ್ಯ ಸ್ಥಿತಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಹಾಗಾಗಿ ಸ್ಥಾನ ನಷ್ಟ ಆಗುವಂಥದ್ದಾಗಲಿ, ಸ್ಥಳಾಂತರ ಆಗುವಂಥದ್ದಾಗಲಿ, ಬೇರೆ ಕಡೆಗೆ ವರ್ಗಾವಣೆ ಆಗುವಂಥದ್ದು, ಅಥವಾ ಈ ಕುಟುಂಬದ ಹಿನ್ನೆಲೆಯಲ್ಲಿ ನೀವು ದೂರ ವಾಸ ಮಾಡಬೇಕಾದಂಥ ಪರಿಸ್ಥಿತಿಗಳು ಏನೇ ಬಂದರೂ ಕೂಡ ನಿಮ್ಮ ಆರೋಗ್ಯವನ್ನು ನೀವೇ ಸ್ವತಃ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ, ನಿಮ್ಮ ಅಮೂಲ್ಯ ವಸ್ತುಗಳೇನಿದೆ ಅದನ್ನು ಜೋಪಾನ ಮಾಡಿ ಈ ವರ್ಷದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಇಡೀ ವರ್ಷ ನಿಮಗೆ 7.5 ಶನಿ ನಡೀತಾ ಇರುವಂಥದ್ದು. ಹಾಗಾಗಿನೇ ಈ ಶಕ್ತಿಹೀನತೆ ಬಹಳ ಬೇಗ ಉಂಟಾಗತ್ತೆ. ಅದರಲ್ಲೂ ಈ ಕಾಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬಹಳ ಬೇಗ ಬರ್ಬೋದು, ನರದೌರ್ಬಲ್ಯ ಇರುತ್ತೆ. ಹಾಗಾಗಿನೇ ಈ ಪ್ರಯಾಣದಲ್ಲಾಗ್ಲಿ, ವಾಹನ ಓಡಿಸುವಂತಹ ಸಂದರ್ಭದಲ್ಲಾಗ್ಲಿ ಕಾಲಿಗೆ ಪೆಟ್ಟಾಗಬಾರ್ದು, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಸಕ್ಕರೆ ಕಾಯಿಲೆ ಇರುವಂಥವ್ರು, ಈ ಶುಗರ್ ಪೇಷಂಟ್ಸ್ ಏನಿದ್ದೀರಿ, ಇವರು ನಿಮ್ಮ ಕಾಲುಗಳನ್ನು ಜೋಪಾನ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ನೀವು ನಡೆಯುವಂಥ ಸಂದರ್ಭ, ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕಾಲಿನ ಸುರಕ್ಷತೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ವರ್ಷದಲ್ಲಿ ನೀವು ಯಾವುದೇ ಒಂದು ಕಾರಣಕ್ಕೂ ಕೂಡ ಸ್ನಾನ ಮಾಡುವಂತಹ ಸಂದರ್ಭದಲ್ಲಾಗಲಿ ಅಥವಾ ನಿಮ್ಮ ಮೈ ಕೈಗಳನ್ನು ಶುದ್ಧಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಾಗಲಿ ಕಾಲಿನಿಂದ ಕಾಲನ್ನು ಉಜ್ಜಬೇಡಿ. ಕೆಲವರು ನೋಡಿ, ಒಂದು ಕಾಲನ್ನು ಶುದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ಇನ್ನೊಂದು ಕಾಲಿನಿಂದ ಉಜ್ಜುವಂಥದ್ದು ಇದೆ. ಹಾಗಾಗಿ ಕಾಲಿಗೆ ಕಾಲು ತಾಗಿಸ್ಕೊಂಡು ಸ್ನಾನವನ್ನು ಮಾಡಬೇಡಿ, ಉಜ್ಜಬೇಡಿ. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಗುರು ಹಿರಿಯರಿದ್ರೆ ಕಾಲ ಮೇಲೆ ಕಾಲು ಹಾಕಿಕೊಂಡು ಕೂತ್ಕೊಳ್ಳುವಂಥದ್ದನ್ನು ಮಾಡಬೇಡಿ. ಇದು ನಿಮಗೆ ಭಾರಿ ಹಿನ್ನಡೆಯನ್ನು ಈ ವರ್ಷ ತಂದುಬಿಡುತ್ತೆ. ಹಾಗಾಗಿನೇ ಈ ಶನಿಯಿಂದ ಬರುವಂತಹ ತೊಂದರೆಗಳೇನಿದೆ ಅದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ.
ಹಾಗೆ ಈ ವರ್ಷದಲ್ಲಿ ನೀವು ಇನ್ನೊಂದನ್ನ ಗಮನಿಸಬೇಕು. ಕಪ್ಪು ವಸ್ತ್ರಗಳನ್ನಾಗಲಿ ತಿಳಿ ನೀಲಿ ವಸ್ತ್ರಗಳನ್ನಾಗಲಿ ಧರಿಸಬೇಡಿ. ಇನ್ನು ಕಪ್ಪು ಚಪ್ಪಲಿಗಳನ್ನು ಕೂಡ ಅಥವಾ ಕಪ್ಪು ಪಾದರಕ್ಷೆಗಳಾಗ್ಲಿ ಕಪ್ಪನೆ ಬಣ್ಣದ ಶೂಸ್ಗಳನ್ನಾಗ್ಲಿ ನೀವು ಧರಿಸಬೇಡಿ ಈ ವರ್ಷ. ಇದೆಲ್ಲ ಶನಿಗೆ ಸಂಬಂಧಪಟ್ಟಂತಹ ಬಣ್ಣವಾದ್ರಿಂದ ಇದನ್ನ ನೀವು ಧರಿಸುವಂಥದ್ದು, ಕಾಲಿಗೆ ಧರಿಸುವಂಥದ್ದು ಅಥವಾ ಅದನ್ನ ಕೊಳೆ ಮಾಡುವಂಥದ್ದನ್ನ ಮಾತ್ರ ಮಾಡಬೇಡಿ. ಶುಭ್ರವಾಗಿರುವಂತಹ ವಸ್ತ್ರಗಳನ್ನ ಧರಿಸುವಂಥದ್ದು, ಹರಿಯದೇ ಇರುವಂತಹ ಉಡುಪುಗಳನ್ನ ಧರಿಸುವಂಥದ್ದನ್ನ ಮಾಡಬೇಕಾಗತ್ತೆ. ಹಾಗಾಗಿ ಈ ವರ್ಷ ನಿಮಗೆ ಮಿಶ್ರ ಫಲಗಳಿದ್ರೂ ಕೂಡ ಸ್ವಲ್ಪ ಸಂತೋಷದ, ಶಾಂತಿಯ, ನೆಮ್ಮದಿಯ ಜೀವನವನ್ನ ನಡೆಸಲಿಕ್ಕೆ ಅವಕಾಶಗಳಿದೆ ನಿಮಗೆ. ಹಾಗಾಗಿ ಅಂತಹ ಅವಕಾಶಗಳು ನಿಮಗೆ ಸದುಪಯೋಗ ಆಗಲಿ. ಹಾಗೆ ಒಂದು ವಿಷನ್ ಅನ್ನ ಇಟ್ಕೊಂಡು, ದೂರದೃಷ್ಟಿಯನ್ನ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ನಿಮ್ಮ ಕುಲದೇವರ, ಮನೆ ದೇವರ ಅನುಗ್ರಹದಿಂದ ನಿಮಗೆ ಈ ವರ್ಷ ಸುಖ ಪ್ರಾಪ್ತಿಯಾಗ್ಲಿ, ಆರೋಗ್ಯದ ಬದುಕು ನಿಮಗೆ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗ್ಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಭಾಗ್ಯಸ್ಥಾನ. ಹಾಗಾಗಿ ರವಿ ಚಂದ್ರ ಇಬ್ಬರೂ ಕೂಡ 9ರಲ್ಲಿದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂತಹ ಒಂದು ಪ್ರಗತಿ ಇಲ್ಲ, ಅಷ್ಟೊಂದು ಲಾಭ ಇಲ್ಲ. ಇನ್ನು ಯಾವುದೇ ವ್ಯವಹಾರಗಳಲ್ಲೂ ಕೂಡ ನಿಮಗೆ ಮಿಶ್ರ ಫಲಗಳ ಯೋಗ ಈ ದಿನ ಇರುವಂಥದ್ದು. ಹಾಗೆ ಈ 9ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮಾನಸಿಕ ಯಾತನೆ ಉಂಟಾಗುವಂಥದ್ದು, ಏನೋ ಒಂದು ರೀತಿಯಲ್ಲಿ ಕಳವಳ, ಏನೋ ಒಂದು ಕೊರತೆ ನಿಮ್ಮ ಮನಸ್ಸಿನಲ್ಲಿ ಈ ದಿನ ಕಾಡುತ್ತೆ. ಹಾಗೆ ಸಾಮಾನ್ಯವಾಗಿ ದುರ್ಬಲತೆ ಇರುವಂಥದ್ದು, ಅಂದರೆ ತುಂಬ ವೀಕ್ನೆಸ್ ಇರುವಂಥ ದಿನ ಇದು. ಚೈತನ್ಯ ಕಡಿಮೆ. ಹಾಗಾಗಿ ಮನಸ್ಸಿದ್ರೂ ಕೂಡ ದೇಹ ನಿಮಗೆ ಈ ದಿನ ಸಪೋರ್ಟ್ ಮಾಡಲ್ಲ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ. ಇನ್ನು ಬಹಳ ವಿಶೇಷವಾಗಿ ಹಣದ ನಷ್ಟ ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗ್ತಾ ಇದೆಯಲ್ಲ ಅನ್ನುವಂಥ ಚಿಂತೆ ಕೂಡ ಒಂದು ಕಡೆ ನಿಮ್ಮನ್ನು ಕಾಡುವಂಥದ್ದು ಇದೆ. ಇದರ ಜೊತೆಗೆ ಆರೋಗ್ಯದ ವಿಚಾರ ಕೂಡ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಈ ದಿನ. ಹಾಗೆ ವಾಹನದ ಪ್ರಯಾಣದ ವಿಚಾರದಲ್ಲೂ ಕೂಡ ನೀವು ಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಮುಂಜಾಗ್ರತೆ ಬಹಳ ವಿಶೇಷವಾಗಿ ಇರಬೇಕಾಗತ್ತೆ. ಇನ್ನು ಉದ್ಯೋಗಿಗಳಿಗೆ ಹೊಸ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಈ ದಿನ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳಾಗಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮಗೆ ಸಮಯಕ್ಕೆ ಸರಿಯಾಗಿ ಒಂದು ಸಹಕಾರವನ್ನು ಕೊಡುವಂಥದ್ದು, ಸಲಹೆಯನ್ನು ಕೊಡುವಂಥದ್ದನ್ನು ಕೂಡ ಈ ದಿನ ನೀವು ನಿರೀಕ್ಷೆ ಮಾಡಬೇಡಿ. ಯಾಕೆಂದರೆ ಅದು ಸಾಧ್ಯ ಆಗಲ್ಲ. ಇದರಿಂದ ಕೂಡ ನಿಮಗೆ ಸ್ವಲ್ಪ ಬೇಸರ ಉಂಟಾಗುವಂಥ ಸಂದರ್ಭಗಳು ಇರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಯಾರದ್ದೋ ಕೈವಾಡ ಇದೆ, ಯಾರೋ ಕೆಲಸದಲ್ಲಿ ತಡೆ ಉಂಟು ಮಾಡ್ತಾ ಇದ್ದಾರೆ ಅನ್ನೋಂಥ ಅನುಮಾನ ಈ ದಿನ ನಿಮಗೆ ಮೂಡುತ್ತೆ. ಇದು ಸಹಜ. ಆದರೆ ಅದು ಎಲ್ಲಿಂದ ಬಂದಿದೆ ಆ ಒಂದು ಪ್ರಯತ್ನ ಅನ್ನುವಂಥದ್ದನ್ನು ಕಂಡುಹಿಡಿಯುವಂಥ ವಿಚಾರ ಏನಿದೆ ಅದು ನಿಮ್ಮನ್ನು ತುಂಬ ಬಾಧಿಸುತ್ತೆ. ಹಾಗೆ ಈ ವ್ಯವಹಾರಗಳಲ್ಲಿ, ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ. ಸ್ವಲ್ಪ ಮನಸ್ಥಿತಿಯನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಚರ್ಚೆಯ ಮೂಲಕ ಇದನ್ನು ಪರಿಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಜೊತೆಗೆ ಈ ದಿನ ನೀವು ಗಣಪತಿಯನ್ನು ಧ್ಯಾನ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, 8ರಲ್ಲಿ ಚಂದ್ರ, ದುಸ್ಥಾನ ಇದು. ಹಾಗಾಗಿನೇ ಈ ದಿನದಲ್ಲಿ ಕೆಲವೊಂದು ಭಾವನೆಗಳು ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಮನಸ್ಸಿಗೆ ಅಂದುಕೊಂಡಿದ್ದೇ ನಷ್ಟ. ನಿಮಗೆ ಯಾವುದೇ ರೀತಿಯ ಕಲ್ಪನೆಯನ್ನು ಮಾಡಿಕೊಂಡ್ರೂ ಅದು ಈಡೇರಲ್ಲ. ಹಾಗಾಗಿ ನಿಮ್ಮ ಕನಸು ನನಸಾಗಬೇಕು, ನಿಮ್ಮ ಒಂದು ಪ್ರಯತ್ನ ಸಾಕಾರ ಆಗಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ಕಷ್ಟಪಡಬೇಕಾಗತ್ತೆ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸ್ವಲ್ಪ ಅನಾನುಕೂಲಕರವಾದಂಥ ಫಲಿತಾಂಶಗಳು ಇರುತ್ತೆ, ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ನಿಮ್ಮ ಮನಸ್ಸು ಎಲ್ಲದಕ್ಕೂ ಕೂಡ ಸದಾ ಸರ್ವದಾ ಸನ್ನದ್ಧವಾಗಿರಬೇಕು, ಸಿದ್ಧವಾಗಿ ಇರಬೇಕು. ರೆಡಿನೆಸ್ ಅನ್ನುವಂಥದ್ದು ಬೇಕಾಗತ್ತೆ ಈ ದಿನ. ಹಾಗೆ ಹಣಕಾಸಿನ ಪರಿಸ್ಥಿತಿ ಕೂಡ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿನೇ ಈ ದೊಡ್ಡ ಮಟ್ಟದಲ್ಲಿ ಏನೇ ಕಮಿಟ್ಮೆಂಟ್ ಇರಲಿ, ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅನ್ನುವಂಥ ಆಲೋಚನೆ ಇದ್ದರೂ ಕೂಡ ಅದನ್ನು ಮುಂದಕ್ಕೆ ಹಾಕಿ. ಇನ್ನು ಈ ದಿನ ಸ್ವಲ್ಪ ಮಟ್ಟಿಗೆ ಶ್ರಮ ಪಡಬೇಕು. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸವನ್ನು ಮತ್ತೆ ಗಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನದಲ್ಲೂ ಕೂಡ ಈ ದಿನ ಇರ್ತೀರಿ. ಹಾಗಾಗಿ ನೀವು ಪ್ರಯತ್ನ ಪಟ್ಟಷ್ಟು ಫಲ ಅನ್ನುವಂಥದ್ದು ಇರುತ್ತೆ. ಆದರೆ ಪ್ರಯತ್ನವನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ. ಇನ್ನು
ಈ ದಿನ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನೀವು ತಪ್ಪೇ ಮಾಡಿಲ್ಲ, ಆದರೂ ಒಂದು ಅಪವಾದ ಬರುತ್ತೆ. ಹಾಗಾಗಿ ಈ ಅಪರಾಧಿ ಮನೋಭಾವ ಬಹಳ ಮಟ್ಟಿಗೆ ನಿಮಗೆ ಈ ದಿನ ಕಾಡುವಂಥದ್ದು ಆಗುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನಿರ್ಲಕ್ಷ್ಯ ಇದೆ. ಹಾಗಾಗಿ ಅನಾರೋಗ್ಯ ಪರಿಸ್ಥಿತಿ ಈ ದಿನ ನಿಮ್ಮಲ್ಲಿ ವೆಚ್ಚವನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡದೇ ಇರಲಿಕ್ಕೂ ಕೂಡ ಇದು ಒಂದು ಮಹಾ ಕಾರಣವಾಗುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಇರುವಂಥ ದಿನ. ಹಾಗಾಗಿನೇ ನಷ್ಟದ ಜೊತೆಗೆ ನಷ್ಟದ ಮೇಲೆ ನಷ್ಟ ಉಂಟಾಗುವಂಥ ಸಂದರ್ಭ ಇದೆ. ಅದಕ್ಕಾಗಿಯೇ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 7ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕಳತ್ರ ಸ್ಥಾನ. ಹಾಗಾಗಿನೇ ವಿಶೇಷವಾಗಿ ಕುಟುಂಬದಲ್ಲಿ, ದಾಂಪತ್ಯದ ಜೀವನದಲ್ಲಿ ತುಂಬ ಸಂತೋಷ ಇರುತ್ತೆ. ಈ ದಿನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಸ್ವಲ್ಪವೇ, ಆದರೆ ಅದರಿಂದ ಬರುವಂಥ ಫಲ ಮಾತ್ರ ಬಹಳ ದೊಡ್ಡದಾಗಿರುತ್ತೆ ಈ ದಿನ. ಹಾಗೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಆಧ್ಯಾತ್ಮಿಕ ವಿಚಾರ, ಧಾರ್ಮಿಕ ವಿಚಾರ ಈ ದಿನ ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಮಾತುಕತೆಗಳು ಕೂಡ ಇದರ ಸುತ್ತುವರಿದೇ ಇರುವಂಥದ್ದು ಆಗುತ್ತೆ. ಹಾಗಾಗಿ ಬೇರೆಯವರ ಬಗ್ಗೆ ಅಥವಾ ಬೇರೆಯವರ ಒಂದು ವಿಚಾರದ ಬಗ್ಗೆ, ಮೂರನೆಯ ವ್ಯಕ್ತಿಯ ಬಗ್ಗೆ ಈ ದಿನ ಹೆಚ್ಚು ಸಮಯ ವ್ಯರ್ಥ ಆಗಲ್ಲ. ಏಕೆ ಅಂತ ಹೇಳಿದ್ರೆ ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ದಾಂಪತ್ಯ ಸುಖ ಚೆನ್ನಾಗಿದೆ. ನಿಮ್ಮ ದಂಪತಿಗಳ ಮಧ್ಯದಲ್ಲಿ ನಡೆಯುವಂತಹ ಕೆಲವು ಮಾತುಕತೆ, ಕೆಲವು ಚರ್ಚೆಗಳು ಕೂಡ ಫಲಪ್ರದವಾಗಿ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಯಾರಿಗೆ ಈ ದಿನದಲ್ಲಿ ಸುಖ ಸೌಖ್ಯ ಕಡಿಮೆ ಇದೆ ಅಂಥವ್ರಿಗೆ ಆ ಸೌಖ್ಯ ಸಿಕ್ಕುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಅದೃಷ್ಟ ಅನ್ನುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ, ಅದನ್ನು ಈ ದಿನ ನಿಮ್ಮದಾಗಿಸ್ಕೊಳ್ಬೇಕು ಅಂಥ ಪ್ರಯತ್ನವನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತರುತ್ತೆ. ಇನ್ನು ನಿಮ್ಮ ಬಾಲ್ಯದ ಸ್ನೇಹಿತರಿಂದ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ತೀರಿ, ಒಳ್ಳೆಯ ಮಾಹಿತಿ ಸಿಕ್ಕತ್ತೆ. ಅವರ ಜೊತೆ ಒಂದು ಸಂವಹನ ಇರಲಿ, ಅವರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮವಾಗಲಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಅಂಥ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಹಳೆಯ ದಾಖಲೆ ಪತ್ರಗಳಾಗಲಿ, ಹಳೆಯ ವಿಚಾರಗಳಾಗಲಿ ಈ ದಿನ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಅಂಥದ್ದರ ಹುಡುಕಾಟದಲ್ಲಿರ್ತೀರಿ. ಅದರ ಸಾಧಕ ಬಾಧಕಗಳ ಬಗ್ಗೆ ಈ ದಿನ ಹೆಚ್ಚು ಯೋಚನೆ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ಹಳೆ ಥರ ಹೊಸ ಥರ ಒಂದು ಸಮ್ಮಿಳನ ಆಗುವಂಥದ್ದು ಸಂತೋಷದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ 6ರ ಸ್ಥಾನದಲ್ಲಿದ್ದಾನೆ. ಇದು ಶತ್ರುಸ್ಥಾನ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಎಂಥದ್ದೇ ಶತ್ರುಗಳಿರಲಿ, ಎಂಥದ್ದೇ ತೊಂದರೆಗಳಿರಲಿ, ಅದನ್ನು ನಿವಾರಣೆ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಅಷ್ಟೇ ಕ್ಲಿಷ್ಟಕರವಾದ ಸನ್ನಿವೇಶಗಳನ್ನು ಬಹು ಪ್ರಯಾಸದಿಂದ ಎದುರಿಸ್ತೀರಿ. ಜಯ ನಿಮ್ಮ ಪಾಲಿಗಿರುತ್ತೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿಯ ಮೇಲೆ ತುಂಬ ನಿಗಾ ಇದೆ, ತುಂಬ ಗಮನ ಇದೆ, ತುಂಬ ಲೆಕ್ಕಾಚಾರ ಇದೆ. ಅದರಲ್ಲೂ ವರ್ತಕರು, ಈ ದಳ್ಳಾಳಿಗಳು, ನಿಮಗೆ ಬರುವಂಥ ಲಾಭ ಈ ದಿನ ಬಹಳ ವಿಶೇಷ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ನೆನಪಿನ ಶಕ್ತಿ ಬಹಳ ಚೆನ್ನಾಗಿದೆ. ಯಾರಿಗೆ ಏನನ್ನು ಕೊಟ್ಟಿದ್ದೇನೆ, ಯಾವ ದಾಖಲೆ ಪತ್ರಗಳು ಎಲ್ಲಿದೆ ಅನ್ನೋವಂಥದ್ದನ್ನು ಬಹಳ ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ತೀರಿ. ಹಾಗಾಗಿ ಆಪತ್ಕಾಲದಲ್ಲಿ ನಿಮ್ಮ ನೆನಪಿನ ಶಕ್ತಿ ಈ ದಿನ ನಿಮ್ಮ ಸಹಾಯಕ್ಕೆ ಬರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಕೆಲವೊಂದು ತೊಂದರೆಗಳಿತ್ತು, ಅಡೆತಡೆಗಳಿತ್ತು. ಅದನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸ್ತೀರಿ, ನಿವಾರಣೆ ಮಾಡ್ಕೊಳ್ತೀರಿ. ಒಟ್ಟಾರೆ ನಿಮಗೆ ಒಳ್ಳೆಯ ಸುದ್ದಿ ನಿಮ್ಮ ಪ್ರಯತ್ನದಿಂದ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಒಂದು ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಹಾಗೆ ನಿಮಗೆ ಪಾಲಿಗೆ ಬಂದದ್ದು ಪಂಚಾಮೃತ, ಇದರಲ್ಲೇ ನಿಮಗೆ ಒಂದು ರೀತಿಯಲ್ಲಿ ತೃಪ್ತಿ ಇದೆ. ಸಂಪೂರ್ಣವಾದಂತಹ ತೃಪ್ತಿ ಈ ದಿನದ ಕೆಲಸ ಕಾರ್ಯಗಳಲ್ಲಿರುತ್ತೆ. ಹಾಗೆ ಈ ದಿನ ಒಳ್ಳೆಯ ಆರೋಗ್ಯ ಇದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನೀವು ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು,
ಕಮ್ ವಾಟ್ ಮೇ ಅನ್ನುವಂಥ ಒಂದು ವಿಚಾರ ಇರುತ್ತೆ. ಅಂದರೆ ಬಂದದ್ದೆಲ್ಲ ಬರಲಿ, ಅದನ್ನು ಒಂದು ಕೈ ನೋಡ್ತೇನೆ ಅನ್ನುವಂಥ ಒಂದು ವಿಚಾರದಲ್ಲೇ ನಿಮ್ಮ ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹೊಸ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುವಂಥದ್ದು, ಹೊಸ ಬಯಕೆಗಳು ಈಡೇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಫಲಪ್ರದವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 5ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸ್ಪರ್ಧೆಗಳಿರುತ್ತೆ, ಪೈಪೋಟಿ ಇದೆ, ಕಾಂಪಿಟೇಷನ್ ಇದೆ. ಅದರಲ್ಲೂ ಈ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಈ ದಿನ ಸ್ವಲ್ಪ ಬೇಸರವನ್ನು ಕೂಡ ತರಿಸುತ್ತೆ. ಹಾಗಾಗಿ ನೀವು ಮಾಡುವಂಥದ್ದು ನಿಮ್ಮಿಚ್ಛೆ, ಆದರೆ ಅದರಿಂದ ಬರುವಂಥ ಫಲಾಫಲಗಳು ಭಗವಂತನಿಚ್ಛೆ. ಹಾಗಾಗಿನೇ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ನಿಮ್ಮ ಕೆಲಸವನ್ನು ನೀವು ಮಾಡಿ ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಹಾಗಾಗಿ ಭಗವಂತ ಏನನ್ನು ದಯಪಾಲಿಸ್ತಾನೋ ಅದನ್ನು ಈ ದಿನ ಬಹಳ ಸಂತೋಷದಿಂದ ಸ್ವೀಕರಿಸಬೇಕು. ಯಾವುದರಲ್ಲೂ ಕೂಡ ದೋಷವನ್ನು ಹುಡುಕಬೇಡಿ, ಯಾವುದರಲ್ಲೂ ಕೂಡ ತಪ್ಪನ್ನು ಕಂಡು ಹಿಡಿಬೇಡಿ ಈ ದಿನ. ಹಾಗೆ ಈ ದಿನ ನಂಬಿಕೆ ಬಹಳ ಮುಖ್ಯ. ಏಕೆಂದರೆ ಕೆಲವರನ್ನು ನಂಬಿ ಮೋಸ ಹೋಗಿದ್ದೀರಿ, ಆದರೆ ನಂಬಿಕೆ ಇಲ್ಲದೆ ಜೀವನ ಮಾಡುವಂಥದ್ದು ಬಹಳ ಕಷ್ಟ. ಹಾಗಾಗಿ ಈ ನಂಬಿಕೆಯ ಅಪನಂಬಿಕೆಯ ಮಧ್ಯದಲ್ಲಿ ಒಂದು ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗತ್ತೆ ಈ ದಿನ. ಅದಕ್ಕಾಗಿ ನಿಮ್ಮ ಅನುಭವ ನಿಮಗೆ ಬಹಳ ದೊಡ್ಡದು ಈ ದಿನ. ಅಂಥ ಒಂದು ಒಳ್ಳೆಯ ಪಾತ್ರವನ್ನು ಅನುಭವ ವಹಿಸಿಕೊಳ್ಳುತ್ತೆ. ಹಾಗೆ ಈ ದಿನ ಧನಾತ್ಮಕ ದೃಷ್ಟಿಕೋನದ ಅಗತ್ಯತೆ ತುಂಬ ಇದೆ. ಏಕೆಂದರೆ ಕೆಲವು ನೆಗೆಟಿವ್ ಥಾಟ್ಸ್ ಬರುವಂಥದ್ದು, ನೆಗೆಟಿವ್ ಎನರ್ಜಿ ಇರುವಂಥವ್ರ ಜೊತೆ ಹೆಚ್ಚು ಸಮಯ ಕಳೆಯುವಂಥದ್ದಿದೆ. ಹಾಗಾಗಿನೇ ಈ ದಿನ ನೀವು ಎಷ್ಟು ಧನಾತ್ಮಕವಾಗಿರ್ತೀರೋ ಅಷ್ಟು ಫಲಗಳು ಬಹಳ ಬೇಗ ನಿಮಗೆ ಸಿಕ್ಕತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಂದ ಅಥವಾ ನಿಮ್ಮ ಕುಟುಂಬಸ್ಥರಿಂದ ಹೊಸ ವಿಚಾರಗಳನ್ನು ಕಲ್ತ್ಕೊಳ್ತೀರಿ. ನೋಡಿ, ನೀವು ಎಷ್ಟೇ ಬುದ್ಧಿವಂತರಾಗಿರಿ, ಎಷ್ಟೇ ವಿದ್ಯಾವಂತರಾಗಿರಿ, ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಜ್ಞಾನ ಶೂನ್ಯವಾಗಿ ಇರುತ್ತೆ. ಹಾಗಾಗಿ ಹಿರಿಯರಿರಲಿ ಕಿರಿಯರಿರಲಿ ಅವರಿಂದ ಈ ದಿನ ಹೊಸ ಜ್ಞಾನ ಸಂಪಾದನೆ ಆಗುವಂಥದ್ದು ಕೂಡ ಇರುತ್ತೆ. ಅದಕ್ಕಾಗಿ ಕೃತಜ್ಞತೆಯನ್ನು ಹೇಳಬೇಕು, ಗಣಪತಿಯನ್ನು ಆರಾಧನೆ ಮಾಡಬೇಕು, ಸರಸ್ವತಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಬೇಕು. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ, 4ರಲ್ಲಿ ಚಂದ್ರ. ಹಾಗಾಗಿನೇ ಈ ಕುಟುಂಬದಲ್ಲಿ ಸ್ವಲ್ಪ ಸಂತೋಷದ ಬಾಪ್ತು ಕಡಿಮೆ ಇರುತ್ತೆ. ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ತಲೆ ಹಾಕ್ತೀರಿ. ಇದು ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಇದರ ಫಲಿತಾಂಶ ಏನು ಅಂತ ಹೇಳಿದ್ರೆ ಬೇಸರ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಗುರುತರವಾದಂಥ ವಿಚಾರಗಳಿದ್ದರೆ ಮಾತ್ರ ನೀವು ತಲೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಕೆಲಸ ಇಷ್ಟರಲ್ಲೇ ಇರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ನಿಮಗೆ ಅಲ್ಪ ಯಶಸ್ಸಿನಿಂದ ಮೈಮರೆಯುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಸಿಕ್ಕಿದ್ರೆ ಸಾಕು, ಅದೇ ದೊಡ್ಡದು, ಅದೇ ನಿಮ್ಮ ಸಾಧನೆ ಅಂತ ಹೇಳಿ ಅಂದ್ಕೊಳ್ತೀರಿ. ಆದರೆ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ. ಇನ್ನೂ ಸಾಧನೆ ಮಾಡಬೇಕಾಗಿರುವಂಥದ್ದು ಬೇಕಾದಷ್ಟಿದೆ. ಅಂಥ ವಿಚಾರಗಳನ್ನು ಈ ದಿನ ನೀವು ಮನಸ್ಸಿಗೆ ತಂದುಕೊಳ್ಬೇಕು. ಹಾಗಾಗಿ ಅಲ್ಪ ತೃಪ್ತರಾಗಬೇಡಿ, ಹೊಡೆದ್ರೆ ಭಂಡಾರ ಹೊಡಿಬೇಕು, ಅಂಥ ಒಂದು ಮನಸ್ಥಿತಿಯನ್ನು ಈ ದಿನ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ತಾಯಿಯವರ ವಿಚಾರದಲ್ಲಿ ಸ್ವಲ್ಪ ಓಡಾಟ ಇದೆ, ಖರ್ಚು ವೆಚ್ಚ ಇದೆ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಅವರೊಂದಿಗೆ ಮನಸ್ತಾಪವನ್ನು ಮಾಡಿಕೊಳ್ಳುವಂಥ ಮಾತುಗಳನ್ನು ಆಡಬೇಡಿ. ಇನ್ನು ಈ ದಿನ ಕುಟುಂಬಕ್ಕಾಗಿ ನೀವು, ನಿಮಗಾಗಿ ಕುಟುಂಬ ಇದು ಇರಬೇಕು, ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು, ಅಂಥ ಒಂದು ಪ್ರಯತ್ನ ಕೂಡ ಆಗಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆಲೋಚನೆಯಂತೆ ಕೆಲಸಗಳು ಆಗುವಂಥದ್ದು ಇದೆ. ನೀವು ಏನು ಅಂದ್ಕೊಳ್ತೀರೋ ಅಂತಹ ಕೆಲಸಗಳಾಗತ್ತೆ. ಹಾಗಾಗಿನೇ ಒಳ್ಳೆಯ ಆಲೋಚನೆ ಮಾಡಿ, ಒಳ್ಳೆಯ ಸ್ನೇಹಿತರ ಜೊತೆಯಲ್ಲಿರಿ. ಇನ್ನು ಒಳ್ಳೆಯ ವಿಚಾರಗಳಿಗೆ ಹೆಚ್ಚು ಸಮಯ ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವು ಕೆಲಸಗಳು ಮಂದಗತಿಯಲ್ಲಿ ನಡೆಯುತ್ತೆ. ಇದು ಸ್ವಲ್ಪ ಬೇಸರ, ಆದರೆ ಕೆಲಸಗಳು ಚುರುಕಾಗಬೇಕು. ಅದಕ್ಕಾಗಿಯೇ ಈ ದಿನ ಆಂಜನೇಯನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ವಿಶೇಷವಾಗಿ ನೀವು ಹೆಸರನ್ನು ಗಳಿಸ್ಕೊಳ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಕೀರ್ತಿ ಗೌರವ ಹೆಚ್ಚಾಗುತ್ತೆ.
ಹಾಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಿ. ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ ಅಂಥದ್ದನ್ನು ನೀವು ಪೂರೈಸುವಂತಹ ಒಂದು ವಿಚಾರದಲ್ಲಿ ಮೊದಲಿಗರಾಗಿರ್ತೀರಿ. ಹಾಗಾಗಿ ಈ ದಿನ ಮೈಮರಿಯಲ್ಲ, ಕೆಲಸದಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ತೀರಿ. ಇದರಿಂದ ಹೊಸ ಉದ್ಯೋಗ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹೊಸ ಹೊಸ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಪರ್ಚುನಿಟಿ ತೆರೆದುಕೊಳ್ಳುತ್ತೆ. ಹಾಗೆ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಟ್ಯಾಲೆಂಟ್ಗೆ ಈ ದಿನ ಸಾಣೆ ಹಿಡಿದಂಥ ಕೆಲಸಗಳು ನಿಮಗೆ ದಕ್ಕತ್ತೆ. ಇನ್ನು ವಿಶೇಷವಾಗಿ ಪ್ರಮುಖ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಇದು ಜನ ಮೆಚ್ಚುವಂತಹ ಕೆಲಸ, ನಿಮಗೆ ತೃಪ್ತಿಯನ್ನು ತರುವಂಥ ಒಂದು ಕೆಲಸ ಅಂತ ಹೇಳಿದ್ರೆ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಹಾಗೆ ಕೆಲವೊಮ್ಮೆ ನೋಡಿ, ಈ ಗ್ಯಾಂಬ್ಲಿಂಗ್ ಅನ್ನುವಂಥ ಒಂದು ಆಟ ಇದೆ, ಅಂದರೆ ಈ ಜೂಜಾಡುವಂಥದ್ದು. ಇದರಲ್ಲಿ ನೋಡಿ, ನೀವು ಜೂಜು ಆಡಬೇಕು ಅಂತಲ್ಲ, ಆದರೆ ಯಾವುದೇ ಒಂದು ವಿಚಾರದಲ್ಲಿ ಹೀಗಾಗತ್ತೆ ಅಂತ ಅಂದುಕೊಂಡ್ರೆ ಅದು ಹಾಗೇ ಆಗುತ್ತೆ. ಏಕೆಂದರೆ ನಿಮ್ಮ ಒಂದು ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಈ ದಿನ ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಊಹೆ ನಿಜವಾಗಿಬಿಡುತ್ತೆ. ಹಾಗೆ ಈ ದಿನ ಒಡವೆಗಳನ್ನು, ವಸ್ತ್ರಗಳನ್ನು ಕೊಳ್ಳುವಂಥ ಒಂದು ಯೋಗ ಇದೆ, ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ಜೀವನಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ನೀವು ಈ ದಿನ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಈ ದಿನದಲ್ಲಿ ಆಸ್ತಿ, ಹಣ, ಸಂಪಾದನೆ ಇದರಲ್ಲಿ ನಿಮ್ಮ ಸ್ಥಿತಿಗತಿಗಳಲ್ಲೂ ಕೂಡ ಬದಲಾವಣೆ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಇರುವಂಥ ಒಂದು ಸಂದರ್ಭ ಇದೆ. ನಿಮ್ಮ ಪ್ರಗತಿ ಹಾಗೆ ನಿಮ್ಮ ಒಂದು ಪ್ರಯತ್ನದಿಂದ ಒಳ್ಳೆಯ ಫಲಗಳನ್ನು ಕಾಣುವಂಥ ಸಂತೃಪ್ತಿಯ ಜೀವನ ಇದು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಅಂದರೆ ಇದು ವಾಕ್ಸ್ಥಾನ, ಧನಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ. ಮಾತಿನಿಂದ ಹಣದ ನಷ್ಟ ಉಂಟಾಗುತ್ತೆ. ಎಲ್ಲೋ ಏನೋ ಹೇಳುವಂಥದ್ದು, ಎಲ್ಲೋ ಭರವಸೆಯನ್ನು ಕೊಡ್ತೀರಿ, ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕಮಿಟ್ಮೆಂಟ್ ಇದೆ, ನಿಮ್ಮ ಮಾತಿದೆಯಲ್ಲ, ಇದರಿಂದ ನಷ್ಟ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ವ್ಯರ್ಥ ಖರ್ಚಿನ ಬಗ್ಗೆ ಈ ದಿನ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಒಡನಾಟ ಇದ್ದರೆ, ಅವರನ್ನು ಭೇಟಿ ಮಾಡುವಂಥ ಸಂದರ್ಭಗಳೇನಾದರೂ ಇದ್ದರೆ ಅದು ಕೂಡ ನಿಮಗೆ ಅಷ್ಟೊಂದು ವಿಶ್ವಾಸಾರ್ಹವಾಗಿರಲ್ಲ. ಎಲ್ಲ ಒಂದು ಕಡೆ ಅನುಮಾನ ಅನ್ನುವಂಥದ್ದು ಮೂಡುವಂಥದ್ದು. ಹಾಗೆ ಅವರಿಂದ ಏನಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮನಸ್ಸಿನಲ್ಲಿ ಮೂಡುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲಕರವಾಗಿರುತ್ತೆ. ಹಾಗಾಗಿನೇ ದೊಡ್ಡ ದೊಡ್ಡ ಕಮಿಟ್ಮೆಂಟ್ಸ್ಗೆ ಕೈ ಹಾಕಬೇಡಿ. ಯಾರಿಗೂ ಕೂಡ ಹಣ ಕೊಡ್ತೇನೆ, ಸಾಲ ಕೊಡ್ತೇನೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಕೂಡ ಈ ದಿನ ಹೇಳಬೇಡಿ. ಇನ್ನು ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ನಡೆಯುವಂಥ ಮಾತುಕತೆ ಚರ್ಚೆಯ ರೂಪಕ್ಕೆ ತಿರುಗುತ್ತೆ. ಈ ಚರ್ಚೆ ಮುಂದೆ ವಾದ ವಿವಾದಕ್ಕೆ ಕಾರಣವಾಗುತ್ತೆ, ಆರ್ಗ್ಯುಮೆಂಟ್ಗೆ ಹೋಗುತ್ತೆ. ಹಾಗಾಗಿನೇ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಆರಂಭದಲ್ಲೇ ಬಹಳ ಉತ್ತಮ. ಇನ್ನು ಈ ದಿನ ನಿರುದ್ಯೋಗದ ಪ್ರಯತ್ನಗಳಾಗಲಿ, ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಲಿ ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತೆ. ಒಟ್ಟಾರೆ ಯಾವುದೇ ಪ್ರಯತ್ನಗಳಿಗೆ ನೀವು ಕೈ ಹಾಕಿದ್ರೂ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ಸಿಕ್ಕಲ್ಲ, ನಿರೀಕ್ಷೆ ಮಾಡಿದಂಥ ದಾರಿಯಲ್ಲೂ ಕೂಡ ಕೆಲಸಗಳು ಸಾಗಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಬೇಸರದ ದಿನ. ಹಾಗಾಗಿ ಎಲ್ಲ ಬಾಪ್ತಿನಿಂದಲೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಮಾತನ್ನು, ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಸೂರ್ಯ ಚಂದ್ರ ಇಬ್ಬರೂ ನಿಮ್ಮ ರಾಶಿಯಲ್ಲಿದ್ದಾರೆ. ಹಾಗಾಗಿನೇ ಮನಸ್ಸಿಗೆ ಒಂದು ರೀತಿಯಲ್ಲಿ ತೃಪ್ತಿ ಇದೆ. ನೀವು ಎಷ್ಟೇ ಕೆಲಸವನ್ನು ಮಾಡಲಿ, ಏನೇ ಮಾಡಿದ್ರೂ ಕೂಡ ಮನಸ್ಸಿಗೆ ಸಂಪೂರ್ಣವಾದಂಥ ಒಂದು ಆನಂದ ಇದೆ, ತೃಪ್ತಿ ಇದೆ. ಹಾಗೆ ಈ ದಿನ ಮನಃಶಾಂತಿ ಇರೋದರಿಂದ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಮನಸ್ಸು ಕೂಡ ಇದೆ. ಎಲ್ಲಿ ನೆಮ್ಮದಿ ಇದೆಯೋ ಅಲ್ಲಿ ಹೆಚ್ಚು ಸಮಯ ಇರ್ತೀರಿ. ಎಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಮಾತುಗಳಿಗೆ ಗೌರವ ಇದೆಯೋ ಅಲ್ಲಿ ಹೆಚ್ಚು ಕೆಲಸ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಒಟ್ಟಾರೆ ಈ ದಿನ ನೀವು ಪ್ರತಿಫಲ ರೂಪವಾಗಿ ಕೆಲವೊಂದು ವಿಶೇಷತೆಗಳನ್ನು ಕಾಣುವಂಥದ್ದು ಇದೆ. ಹಾಗೆ ಈ ದಿನ ಬೇರೆಯವರ ವಿಚಾರದಿಂದ ದೂರ ಇರುವಂಥದ್ದು ಬಹಳ ಉತ್ತಮ.
ಮೂರನೇ ವ್ಯಕ್ತಿಯ ಬಗ್ಗೆ, ಅವರ ವಿದ್ಯಮಾನಗಳು, ಅವರ ವೈಯಕ್ತಿಕ ಬದುಕು, ಇದರ ಬಗ್ಗೆ ನೀವು ಸಮಯ ವ್ಯರ್ಥ ಮಾಡಬೇಡಿ. ಹಾಗಾಗಿ ಈ ದಿನ ನಿಮ್ಮದೇ ಕೆಲಸ, ನಿಮ್ಮದೇ ಭವಿಷ್ಯ, ಇದರ ಬಗ್ಗೆ ಹೆಚ್ಚು ಚಿಂತನೆ ಮಾಡಿ. ಇನ್ನು ವಿಶೇಷವಾಗಿ ಕೆಲವೊಂದು ಪ್ರಯಾಣಗಳು ನಿಮಗೆ ಶುಭ ಲಾಭವನ್ನು ತರುತ್ತೆ ಈ ದಿನದಲ್ಲಿ. ಹಾಗಾಗಿಯೇ ನಿಮ್ಮ ಪ್ರಯತ್ನಗಳೇನಿದೆ, ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಪ್ರಯತ್ನಗಳು ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಹಾಗೆ ದೂರದ ಸಂಬಂಧಿಕರ ಭೇಟಿಯಾಗುವಂಥದ್ದು, ಒಂದು ಮಾತುಕತೆ, ಒಂದು ವಿಚಾರ ವಿನಿಮಯ ಈ ದಿನ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಸೋದರ ಸಂಬಂಧಿಗಳೊಂದಿಗೆ ಒಂದು ಒಳ್ಳೆಯ ಒಪ್ಪಂದಕ್ಕೆ ಬರುವಂಥದ್ದು ಕೂಡ ಇದೆ. ಯಾವುದೋ ಒಂದು ವಿಚಾರದಲ್ಲಿ ಒಂದು ಅಗ್ರಿಮೆಂಟ್ ಇದೆ, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು, ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಯುಕ್ತಿಯಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ವಿರೋಧಿಗಳನ್ನು ಈ ದಿನ ಚೆನ್ನಾಗಿ ಅವಾಯ್ಡ್ ಮಾಡ್ತೀರಿ. ಹಾಗಾಗಿ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆ ಇಲ್ಲಿ ವಿಶೇಷವಾಗಿ ವ್ಯಯಸ್ಥಾನ ಅಂತ ಹೇಳಿ ಕರೀತಾರೆ. ಹಾಗಾಗಿನೇ ಈ ದಿನದ ಬಾಪ್ತುಗಳಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥ ಸೂಚನೆಗಳು ಜಾಸ್ತಿ ಇರುತ್ತೆ. ನಿಮಗೆ ಮುನ್ಸೂಚನೆ ಸಿಕ್ಕತ್ತೆ, ಎಲ್ಲಿ ಲಾಭ ಇದೆ, ಎಲ್ಲಿ ನಷ್ಟ ಇದೆ, ಎಲ್ಲಿ ಅನುಕೂಲ ಇದೆ, ಅನಾನುಕೂಲ ಇದೆ ಇದನ್ನು ನೀವು ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಿ. ಯಾವುದಕ್ಕೂ ಕೂಡ ಆಲಸ್ಯ ಮನೋಭಾವವನ್ನು ತೋರಬೇಡಿ. ಹಾಗೆ ಸಮಸ್ಯೆ ಬಂದಾಗ ಕೂಡಲೇ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆ ನಾಳೆ ಬೆಟ್ಟದಷ್ಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಂಥ ಸಂದರ್ಭ ಆಗಲಿ, ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ. ಎಲ್ಲರನ್ನು ನಂಬಬೇಡಿ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಿಮಗೆ ಸಾಕಷ್ಟು ಅನುಭವ ಆಗಿದೆ ಇಂಥ ವಿಚಾರಗಳಲ್ಲಿ. ಈ ದಿನ ಅಂಥದ್ದಕ್ಕೆ ನೀವು ಮೋಸ ಹೋಗಬೇಡಿ. ಹಾಗೆ ಈ ದಿನ ನಿಮಗೆ ತೃಪ್ತಿಯನ್ನು ತರುವಂಥದ್ದು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಭೇಟಿಯ ಸಂದರ್ಭದಲ್ಲಿ. ಹಾಗಾಗಿನೇ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿರುವಂಥ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ದಿನದಲ್ಲಿ. ಹಾಗಾಗಿ ಒಂದು ಔಟ್ಲೆಟ್ ಅನ್ನುವಂಥದ್ದು ಬಹಳ ಚೆನ್ನಾಗಿ ಈ ದಿನ ಸಿಕ್ಕತ್ತೆ. ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಮಿತ್ರರ ವರ್ತನೆ ಈ ದಿನ ಸ್ವಲ್ಪ ನಿಮಗೆ ಬೇಸರವನ್ನು ತರಿಸತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು. ಏಕೆ ಅಂತ ಹೇಳಿದ್ರೆ ಅವರಿಂದ ನೀವು ಈ ರೀತಿಯ ವಿದ್ಯಮಾನಗಳನ್ನು ನಿರೀಕ್ಷೆ ಮಾಡಿರಲ್ಲ, ಬಂದುಬಿಟ್ಟಿದೆ. ಆದರೂ ಅದನ್ನು ಸಹಿಸ್ಕೊಳ್ಬೇಕು. ಸಹನೆ ತುಂಬ ಮುಖ್ಯ ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಒಳ್ಳೆಯ ಸಂಪಾದನೆ ಇದೆ, ಲಾಭ ಇದೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಸಂತೋಷ ಅನ್ನುವಂಥದ್ದು ಇದೆ. ಅಲ್ಪ ಸ್ವಲ್ಪ ಸಂತೋಷ ಇದ್ದರೂ ಅದನ್ನು ಗರಿಷ್ಠದಲ್ಲಿ ಅನುಭವಿಸುವಂಥ ಒಂದು ಯೋಗ ಚೆನ್ನಾಗಿದೆ. ಹಾಗಾಗಿ ಏನೇ ಸಿಕ್ಕಲಿ, ಎಷ್ಟೇ ಸಿಕ್ಕಲಿ, ಅದರಲ್ಲಿ ತುಂಬ ತೃಪ್ತಿಯನ್ನು ಅನುಭವಿಸ್ತೀರಿ ಈ ದಿನ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆದರೂ ಕೂಡ ಒಂದು ಬಲವಾದಂಥ ಫಲಿತಾಂಶವನ್ನು ಪಡ್ಕೊಳ್ತೀರಿ, ಸ್ಥಿರವಾದಂಥ ಫಲಿತಾಂಶವನ್ನು ಪಡ್ಕೊಳ್ತೀರಿ ಈ ದಿನ. ಇನ್ನು ಬಂಧು ಮಿತ್ರರ ಸಹಕಾರ, ಕೆಲವೊಂದು ಕೆಲಸ ಕಾರ್ಯಗಳನ್ನು ಬಹಳ ಬೇಗ ನೀವು ಪೂರೈಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕೆಲಸಗಳನ್ನು ಬಹಳ ಸುಲಭದಲ್ಲಿ ಮುಗಿಸುವಂಥದ್ದು. ಹಾಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಇದರಿಂದ ಅನುಕೂಲಕರವಾಗಿ ನಿಮಗೆ ಪರಿಣಮಿಸುತ್ತೆ. ಇನ್ನು ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕಿದಾಗ ಅದನ್ನು ಬಿಡಲ್ಲ. ಆಪರ್ಚುನಿಸ್ಟ್ ನೀವು. ಏಕೆಂದರೆ ಸಮಯ ಬಂದಾಗ ತೂರಿಕೋ ಅಂತ ಹೇಳ್ತಾರೆ. ಎಣ್ಣೆ ಬಂದಾಗ ಕಣ್ಮುಚ್ಚಿಕೊಳ್ಳಬೇಡ ಅನ್ನುವಂಥ ವಿಚಾರಗಳೇನಿದೆ, ಇದನ್ನು ಬಹಳ ಚೆನ್ನಾಗಿ ಪರಿಪಾಲನೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಸ್ಥಳದಲ್ಲಿ ನಿರೀಕ್ಷಿತವಾದಂತಹ ಸ್ಥಾನ ಚಲನೆಗಳು ಉಂಟಾಗುವಂಥದ್ದು ಇದೆ. ಒಂದು ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು ಇದೆ. ಒಂದು ಬಡ್ತಿ ಆಗಲಿ, ವೇತನದಲ್ಲಿ ಹೆಚ್ಚಳ ಆಗಲಿ, ಅಥವಾ ನೀವು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳನ್ನು ಸಂತೋಷದಿಂದ ಮಾಡುವಂಥ ಜವಾಬ್ದಾರಿಯುತ ಸ್ಥಾನಮಾನಗಳಾಗಲಿ ಬಹಳ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ನೀವು ಮನಸ್ಸಿಗೆ ಅಂದುಕೊಂಡಂಥ ಕೆಲಸಗಳನ್ನು ಸುಲಭದಲ್ಲಿ ಮಾಡ್ತೀರಿ. ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ
ಈ ದಿನ ಹಳೆಯ ಸಾಲಗಳನ್ನು ತೀರಿಸುವಂಥ ಒಂದು ಪ್ರಯತ್ನ ಕೂಡ ಕೆಲವರಲ್ಲಿ ಇರುತ್ತೆ. ಇನ್ನು ಬಹಳ ವಿಶೇಷ ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯುತ್ತಮವಾಗಿರುವಂಥ ದಿನ, ಸಂತೋಷ ಇದೆ. ಅದಕ್ಕಾಗಿಯೇ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು 10ನೇ ಮನೆ, ಕರ್ಮಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಆಯ್ಕೆ ಬಹಳ ಚೆನ್ನಾಗಿದೆ, ತುಂಬ ಪ್ರಾಕ್ಟಿಕಲ್ ಆಗಿದೆ. ಹಾಗಾಗಿ ಒಂದು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಒಳ್ಳೆಯದೇ ಆಗತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಬುಧ ನಿಮಗೆ ಒಳ್ಳೆಯ ಗಣಿತವನ್ನು, ಒಳ್ಳೆಯ ಲೆಕ್ಕಾಚಾರವನ್ನು, ಒಳ್ಳೆಯ ವ್ಯವಹಾರವನ್ನು ಮಾಡುವಂಥ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ನೀವು ಅಂದುಕೊಂಡಂತೆ ಕೆಲಸವನ್ನು ಮಾಡ್ತೀರಿ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸುವಂಥ ಒಂದು ಚಾಕಚಕ್ಯತೆ ಇದೆ. ಅಂಥ ಒಂದು ಮೇಧಾವಿತನ, ಅಂಥ ಒಂದು ಬುದ್ಧಿವಂತಿಕೆ, ಒಂದು ಟ್ಯಾಲೆಂಟ್ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಗ್ರಹಗತಿಗಳು ನಿಮಗೆ ತುಂಬ ಅನುಕೂಲಕರವಾಗಿರೋದರಿಂದ ಕಾರ್ಯ ಸಾಧನೆ ಮಾಡಲಿಕ್ಕೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ, ನೆನಪಿನಲ್ಲಿ ಉಳಿಯುವಂಥ ಒಂದು ದಿನವಾಗುತ್ತೆ ಇದು. ಇನ್ನು ಈ ದಿನ ಹಿರಿಯರ ಸಲಹೆ, ಮಾರ್ಗದರ್ಶನ ನಿಮಗೆ ಆಗಾಗ್ಗೆ ಸಿಕ್ಕತ್ತೆ. ಅದರಲ್ಲೂ ಒಂದು ಕಷ್ಟಕರವಾದಂತಹ ಸನ್ನಿವೇಶದಲ್ಲಿ ಗುರು ಹಿರಿಯರ ಸಲಹೆಯಂತೆ ನೀವು ಮುಂದುವರಿತೀರಿ. ಇದು ನಿಮಗೆ ಒಂದು ಸಾಧನೆಯ ರೂಪದಲ್ಲಿ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ದಿನ ನಿಮಗೆ ವಿಶೇಷವಾಗಿ ದಕ್ಷತೆಯ ಕಾರ್ಯ ಸಾಧನೆಗೆ ನಿಮ್ಮ ಹೆಸರು, ನಿಮ್ಮ ಸ್ಥಾನಮಾನ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಅಧಿಕಾರಿ ವರ್ಗದವರಿಗೆ, ರಾಜಕಾರಣಿಗಳಿಗೆ ಈ ದಿನ ಅತ್ಯುತ್ತಮವಾದಂಥ ಸಮಯ ಇದೆ. ಹಾಗೆ ಹೆಚ್ಚಿನ ಜವಾಬ್ದಾರಿ ಇದೆ, ಕಾರ್ಯಭಾರದ ಒತ್ತಡ ಇದೆ. ಆದರೂ ಕೂಡ ಅದನ್ನು ಸಂತೋಷದಿಂದ ನಿರ್ವಹಣೆ ಮಾಡ್ತೀರಿ. ಎಲ್ಲದಕ್ಕೂ ಕೂಡ ಸಂತೋಷವೇ ಮುಖ್ಯವಾಗುತ್ತೆ ನಿಮಗೆ. ನಿಮ್ಮ ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.